ತುಂಬ ಖುಷಿ ಆಯಿತು ನೀವೆಲ್ಲರೂ ಇಲ್ಲಿಗೆ ಬಂದಿರೋದು ಆ್ಯಂಡ್ ನಿಮ್ಮ ಜೊತೆ ಈ ಒಂದು ಮೂಮೆಂಟ್ನ ಹಂಚ್ಕೊಳ್ಳೋದಕ್ಕೆ ನಮಗೆ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ. ಫಸ್ಟ್ ಆಫ್ ಆಲ್, ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ 500 ಸಂಚಿಕೆಗಳನ್ನ ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇದು ಜಸ್ಟ್ ನಂಬರ್ ಅಷ್ಟೇ ಅಲ್ಲ, ಜನಗಳು ನಮಗೆ ಕೊಟ್ಟಿರುವಂಥ ಪ್ರೀತಿ, ಪ್ರೋತ್ಸಾಹ, ಹಾರೈಕೆ ಹಾಗೂ ಆಶೀರ್ವಾದ. ನಮ್ಮೆಲ್ಲರ ಜೀವನದಲ್ಲೂ ಈ ಒಂದು ನಂಬರ್ ತುಂಬ ಸ್ಪೆಷಲ್ ಅಂತ ಫೀಲ್ ಆಗ್ತೀವಿ. ಆ್ಯಂಡ್ ಈ ಒಂದು ಮೂಮೆಂಟಲ್ಲಿ ನಾವು ಕೂತಿರೋದಕ್ಕೆ ನಿಜವಾಗ್ಲೂ ತುಂಬಾ ಖುಷಿ ಪಡ್ತೀವಿ. ಆ್ಯಂಡ್ ಇದಕ್ಕೆ ನಮಗೆ ವೇದಿಕೆ ಕೊಟ್ಟಂಥ ಸ್ಟಾರ್ ಸುವರ್ಣ ಚಾನೆಲ್ಗಾಗಿರ್ಬೋದು, ನಮ್ಮ ಪ್ರೀತಿಯ ಚಾನೆಲ್ ಹೆಡ್ ಶಿಲ್ಪಾ ಮ್ಯಾಮ್ ಹಾಗೂ ಬಿಸ್ನೆಸ್ ಹೆಡ್ ಆಗಿರುವಂಥ ರಾಜ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಹೇಳೋದಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್. ಆ್ಯಂಡ್ ನಮ್ಮ ನಿರ್ಮಾಪಕರು ಈ ಒಂದು ಧಾರಾವಾಹಿನ ಶುರು ಮಾಡಬೇಕು ಅಂತ ಹೇಳಿ ತುಂಬಾ ಎಫರ್ಟ್ ಹಾಕಿ ಈ ಒಂದು ಮೂಮೆಂಟ್ಗೆ ಕರ್ಕೊಂಬಂದು ನಮ್ಮನ್ನೆಲ್ಲರೂ ನಿಲ್ಲಿಸಿದ್ದಾರೆ. ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬ ನಿರ್ದೇಶಕನಿಗೆ, ಪ್ರತಿಯೊಬ್ಬ ರೈಟರ್ಗೆ, ಹಾಗೆ ಕಥೆಗಾರರಿಗೆ, ನನ್ನ ಪ್ರೀತಿಯ ತಂತ್ರಜ್ಞರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನನ್ನ ಕೋ ಆ್ಯಕ್ಟರ್ಸ್. ಇಲ್ಲಿ ಸ್ವಲ್ಪ ಜಾಗ ಕಡಿಮೆ ಇರೋದ್ರಿಂದ ಬರೀ 40% ಅಷ್ಟು ಆರ್ಟಿಸ್ಟ್ ಮಾತ್ರ ಇಲ್ಲಿ ಕೂತಿದ್ದಾರೆ. ಬಟ್ ನಮ್ಮ ಏನು 500 ಎಪಿಸೋಡ್ ಜರ್ನಿ ಏನಿದೆ ಅದು ತುಂಬ ಚಿಕ್ಕದು ಅಂತ ಅನಿಸೇ ಇಲ್ಲ. ನಮಗೆ ತುಂಬ ಕಲ್ತಿದ್ದೀವಿ ಎಲ್ಲರೂ ಒಟ್ಟೊಟ್ಟಿಗೆ ಸೇರಿಕೊಂಡು ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ. ಬರೀ ಕೋ ಆ್ಯಕ್ಟರ್ಸ್ ಆಗಿ ಅಷ್ಟೇ ಉಳ್ಕೊಂಡಿಲ್ಲ, ಒಂದು ಫ್ಯಾಮಿಲಿಯಾಗಿ ಉಳ್ಕೊಂಡಿದ್ದೀವಿ. ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಜಾಸ್ತಿ ಹೊತ್ತು ನಾವು ಸೆಟಲ್ ಟೈಮ್ ಸ್ಪೆಂಡ್ ಮಾಡ್ತೀವಿ. ಆ್ಯಂಡ್ ಒಬ್ರಿಗೊಬ್ರ ಬಗ್ಗೆ ಅರ್ಥ ಮಾಡ್ಕೊಂಡಿರ್ತೀವಿ. ತುಂಬ ಮೊಮೆಂಟ್ಗಳನ್ನ ಶೇರ್ ಮಾಡಿರ್ತೀವಿ ಒಬ್ರಿಗೊಬ್ರು ಒಟ್ಟಿಗೆನೆ. ಈ ಒಂದು ಸ್ಟೇಜ್ ಮೇಲೆ ಕೂತ್ಕೊಂಡು ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟೀಮ್, ವಿ ಆರ್ ಹಿಟ್ಟಿಂಗ್ ದ 500 ಎಪಿಸೋಡ್ ಮೈಲ್ ಸ್ಟೋನ್. ಆ್ಯಂಡ್ ಇನ್ನೇನು ಹೇಳಬೇಕು ಅಂತಲೇ ಗೊತ್ತಿಲ್ಲ, ತುಂಬ ಇದೆ ಇದ್ರ ಬಗ್ಗೆ ಮಾತಾಡೋದಕ್ಕೆ. ಈಗ ನಾನು ಮೈಕ್ನ ನಿರೂಷಾ ಅವ್ರಿಗೆ ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ನಾನಿಲ್ಲಿ ಭೂಮಿಯಾಗಿ ಇವತ್ತು ಕೂತಿದ್ದೀನಿ ಅಂದರೆ ಫಸ್ಟ್ ನನ್ನ ನಂಬಿಕೆ ಇಟ್ಟು ಓಕೆ ಭೂಮಿ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತಾಳೆ ಅಂತ ಡಿಸೈಡ್ ಮಾಡಿತ್ತು ಚಾನೆಲ್. ಆ್ಯಂಡ್ ಶಿಲ್ಪಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇದೊಂದು ಇನ್ಸಿಡೆಂಟ್ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು. ನನ್ನ ಪ್ರೋಮೋ ರಿಲೀಸ್ ಆದಾಗ ಒಂದು 7 o'clock 6 o'clock ಪ್ರೋಮೋ ರಿಲೀಸ್ ಆಯಿತು, ನಿನ್ನ ಜೊತೆ ನನ್ನ ಕತೆ ಅಂತ. ಒಂದು 100 ಕಮೆಂಟ್ಸ್ ಬಂದಿತ್ತು. ಅದರಲ್ಲಿ 100 ಕಮೆಂಟ್ಸು ಹೀರೋಯಿನ್ ಚೇಂಜ್ ಮಾಡಿ ಅಂತ ಇತ್ತು. 100 ಕಮೆಂಟ್ಸು ಹೀರೋಯಿನ್ ಚೇಂಜ್ ಮಾಡಿ. ಆ್ಯಂಡ್ ಇವ್ರ ಹೆಸರು ನಿರಂಜನ್, ನನ್ನ ಹೆಸರು ನಿರೂಷಾ. ನಿರಂಜನ್ ಪಿಕ್, ನಿರೂಷಾ ರಾಂಗ್, ಹೀಗೆ ಇತ್ತು. ಆ್ಯಂಡ್ ಅದು ಸಮ್ ಮೇಕಪ್ ಇಶ್ಯೂ ಅಥವಾ ಏನಿಂದನೋ ಇಟ್ ವಾಸ್ ನಾಟ್ ಅಪ್ ಟು ದ ಮಾರ್ಕ್. ಅದಾದಮೇಲೆ ನಾನು ಅವತ್ತು ಫುಲ್ ಹತ್ಕೊಂಡು ನಮ್ಮ ಅಮ್ಮನ ಹತ್ರ, ಇಲ್ಲ ನಾನು ಈ ಸೀರಿಯಲ್ ಮಾಡಲ್ಲ, ಈ ಥರ ಕಮೆಂಟ್ಸ್ ಬರ್ತಿದೆ, ನಂಗೆ ತೊಗೊಳಕ್ಕಾಗಲ್ಲ ಅಂತ ಹೇಳಿದೆ. ಅದಾದಮೇಲೆ ಎಲ್ಲರೂ ನಾನು ಒಟ್ಟಿಗೆ ಮಾತಾಡಿ ಅದೇ 25 ಎಪಿಸೋಡ್ಸ್ ಆದಮೇಲೆ ಶಿಲ್ಪಾ ಮ್ಯಾಮ್ ಬಂದು ದೆನ್ ಶಿ ಅಪ್ರಿಷಿಯೇಟೆಡ್ ಮೀ. ನನಗೆ ಕೊಟ್ಟಿದ್ದ ಮಾತು ನೀನು ಉಳಿಸ್ಕೊಂಡೆ ಅಂತ ಹೇಳಿದ್ರು. ಸೊ ದೇರ್ ಐ ಫೆಲ್ಟ್ ಸೋ ಹ್ಯಾಪಿ, ನನ್ನ ಕ್ಯಾರೆಕ್ಟರ್ಗೆ ನಾನು ಜಸ್ಟಿಸ್ ಕೊಟ್ಟಿದ್ದೀನಿ ಅಂತ. ಆ್ಯಂಡ್ ಇವತ್ತಿಗೆ ಅಜಿತ್ ಮತ್ತು ಭೂಮಿ ಪೇರ್, ಇಟ್ ಈಸ್ ಅ ಸೂಪರ್ ಹಿಟ್ ಪೇರ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ಇದಕ್ಕೂ ಜಾಸ್ತಿ 100% ನಾನು ವರ್ಕ್ ಮಾಡ್ತೀನಿ ಇದ್ರ ಮೇಲೆ. ಆ್ಯಂಡ್ ಇಷ್ಟೆಲ್ಲ ಭೂಮಿ ಕ್ಯಾರೆಕ್ಟರ್ ಬರೋದಕ್ಕೆ ಪ್ರಾಬಬ್ಲಿ ಅನಿಲ್ ಸರೇ ಕಾರಣ ಅನಿಸುತ್ತೆ. ಚೆನ್ನಾಗಿ ತೀಡ್ಬಿಟ್ರು ನನ್ನ, ಹಿಂಗೆ ಬರಬೇಕು, ಹಿಂಗೆ ಮಾಡಬೇಕು ಅಂತ. ಆ್ಯಂಡ್ ನನ್ನ ಟೆಕ್ನಿಷಿಯನ್ಸ್, ಕ್ಯಾಮ್ರಾಮ್ಯಾನ್ ಆ್ಯಂಡ್ ನನ್ನ ಕೋ ಸ್ಟಾರ್ಸ್, ದೇ ಆರ್ ನಾಟ್ ಮೈ ಕೋ ಸ್ಟಾರ್ಸ್, ಅಜಿತ್ ಹೇಳಿದಂಗೆ ದೇ ಆರ್ ಆಲ್ ಮೈ ಫ್ಯಾಮಿಲಿ ಮೆಂಬರ್ಸ್. ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಸ್, ಶೀಲಾ ಮ್ಯಾಮಗೆ ಕೊಡ್ತೀನಿ, ನಮ್ಮ ಅತ್ತೆಗೆ. ಎಸ್, ಸಂಗೀತ. ಎಲ್ರಿಗೂ ನಮಸ್ಕಾರ, ನಾನು ಸಂಗೀತ. ಥ್ಯಾಂಕ್ ಯು ಸೋ ಮಚ್ ಸರ್. ಫಸ್ಟ್ ನಿಮಗೆ ಥ್ಯಾಂಕ್ ಯು ಹೇಳ್ತೀನಿ ಅನಿಲ್ ಸರ್. ಶಿಲ್ಪಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಪಾತ್ರನ ನನಗೆ ಕೊಟ್ಟಿದ್ದೀರಾ. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿನಲ್ಲಿ ನಾನು ಇದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ನಂಗೆ ಹೆಮ್ಮೆ ಅನಿಸುತ್ತೆ. ಲಾಸ್ಟ್ ಟೈಮ್ ಇದೇ ಥರ ಯಾವುದೋ ಪ್ರೆಸ್ ಮೀಟಿಗೆ ಹೋದಾಗ ಅದ್ರ ಬಗ್ಗೆ ಯಾರೂ ಕೇಳಲಿಲ್ಲ ನನ್ನನ್ನು.
ಇದೇ ಸೀರಿಯಲ್ ಬಗ್ಗೆ ಕೇಳ್ತಿದ್ರು. ಅರೆ ಇನ್ನು ನಾನು ಬಂದಿರೋದು ಯಾವುದಕ್ಕೆ, ನನ್ನನ್ನು ಕೇಳ್ತಾ ಇರೋದು ಯಾವ ಸೀರಿಯಲ್ ಬಗ್ಗೆ ಅಂತ ಅನ್ನಿಸ್ತಿತ್ತು. ತುಂಬ ಸಂತೋಷ ಆಯಿತು. ಈ ಕ್ಯಾರೆಕ್ಟರ್ನ ಎಲ್ಲರೂ ತುಂಬ ಇಷ್ಟಪಟ್ಟಿದ್ದೀರಾ. ಎಷ್ಟೋ ಜನ ಹೇಳ್ತೀರಾ ನಿಮ್ಮ ಥರನೇ ಇರಬೇಕು, ಅತ್ತೆ ಅಂದರೆ ನಿಮ್ಮ ಥರನೇ ಇರಬೇಕು, ಸೊಸೆ ಅಂದರೆ ನಿಮ್ಮ ಸೊಸೆ ಥರನೇ ಇರಬೇಕು ಅಂತ. ಥ್ಯಾಂಕ್ ಯು ಸರ್. ಅನಿಲ್ ಸರ್, ನೀವು ನಮ್ಮನ್ನು ಸೀನಿಗೆ ಬಿಟ್ಟಾಗ ಏನು ಮಾಡ್ತೀರಾ ಮಾಡಿ, ನೀವು ಏನು ಚೇಂಜಸ್ ಮಾಡ್ತೀರಾ ಮಾಡಿ ಅಂತ ನೀವು ನನಗೆ ಆ ಫ್ರೀಡಮ್ ಕೊಟ್ಟಿದ್ದಕ್ಕೆ ಇಷ್ಟು ಚೆನ್ನಾಗಿ ಕ್ಯಾರೆಕ್ಟ್ರ್ ಬಂದಿರೋದು. ನನ್ನ ಮಗ ಸೊಸೆ ಹೇಳಿದಾಗೆ ಇಲ್ಲಿ ಯಾರೂ ಕೋ ಆರ್ಟಿಸ್ಟ್ ಥರ ಇಲ್ಲ, ಎಲ್ಲರೂ ಫ್ಯಾಮಿಲಿ ಥರನೇ ಇದ್ದೀವಿ. ತುಂಬ ಸಮಯ ನಾವು ಇಲ್ಲೇ ಕಳೆಯೋದ್ರಿಂದ ಮನೆಗೆ ಹೋಗೋವಾಗಲೇ ನಾವು ಅಯ್ಯೋ ನನ್ನ ಫ್ಯಾಮಿಲಿನ ಬಿಟ್ಟು ಹೋಗ್ತಿದ್ದೀನಲ್ಲ ಅನ್ನೋಷ್ಟು ಫೀಲ್ ಆಗುತ್ತೆ. ಥ್ಯಾಂಕ್ ಯು, ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸುವರ್ಣ ಚಾನಲ್ಗೆ, ಅನಿಲ್ ಸರ್ಗೆ, ಸೂರಿ ಸರ್ಗೆ, ರೇಖಾ ಮ್ಯಾಮ್ಗೆ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅವ್ರು ಮಾತಾಡಿದ್ರಲ್ಲ ಅಜ್ಜಿ, ನಮಸ್ಕಾರ. ಮನಸ್ಸಲ್ಲಿ ಎಷ್ಟೋ ಒಂದಿರುತ್ತೆ ಹೇಳ್ಕೋಬೇಕು ಅಂತ, ಬಟ್ ಅದು ಹೇಳೋ ಟೈಮ್ ಬಂದಾಗ ಅದೆಲ್ಲ ಎಲ್ಲಿ ಹೊಟ್ಟೋಗುತ್ತೆ ಗೊತ್ತಿಲ್ಲ. ಈ ಸೀರಿಯಲ್ ನನಗೆ ಬಂದಿದ್ದು ಆಕಸ್ಮಿಕ ಅಂತಲೇ ಹೇಳ್ಬೋದು. ನನಗೆ ಮುಂಚೆ ಒಬ್ಬರು ಸೀನಿಯರ್ ಆರ್ಟಿಸ್ಟ್ ಇದನ್ನು ಮಾಡ್ತಾಯಿದ್ರು. ಏನೋ ದುರ್ದೈವದಿಂದ ಸ್ವಲ್ಪ ಅವ್ರಿಗೆ ಹುಷಾರಿರಲಿಲ್ಲ, ಸೊ ಅವರು ತಕ್ಷಣ ಜಾಯಿನ್ ಮಾಡೋಕ್ಕಾಗ್ತಿರ್ಲಿಲ್ಲ. ನನಗೆ ಮಧ್ಯಾಹ್ನ ಒಂದು 4-4:30 ಅಷ್ಟಕ್ಕೆ ಫೋನ್ ಬಂತು. ಅನಿಲ್ ಸರ್ ಜೊತೆ ನಾನು ಇದಕ್ಕೆ ಮುಂಚೆ ಮಾಡಿದ್ದೆ ಸೀರಿಯಲ್ ಒಂದು. ಫೋನ್ ಬಂದಿತ್ತು, ಈ ಥರ ಕ್ಯಾರೆಕ್ಟ್ರ್ ಇದೆ, ನೀವು ಮಾಡಬೇಕು, ಒಂದು ಸಲ ಬರ್ತೀರಾ ಲುಕ್ ಟೆಸ್ಟ್ ಮಾಡೋಣ ಅಂತ. ಲುಕ್ ಟೆಸ್ಟ್ ಅಲ್ಲ, ಲುಕ್ ನೋಡಬೇಕಿತ್ತು ಅವ್ರಿಗೆ. ಸೊ ನಾನು ಬಂದೆ, ಲುಕ್ ಕೊಟ್ಟೆ, ಹೋದೆ. ಮಾರನೇ ದಿನ ಕಾಲ್ ಶೀಟ್ ಕೊಟ್ಬಿಟ್ರು, ಬಂದೆ, ಶೂಟಿಂಗ್ ಶುರು ಆಗೇ ಬಿಟ್ರು. ಆ್ಯಂಡ್ ನನಗೆ ಗೊತ್ತಿರಲಿಲ್ಲ ಇದು ಇಷ್ಟೊಂದು ಇಂಪಾರ್ಟೆಂಟ್ ಇಂಟೆನ್ಸ್ ಕ್ಯಾರೆಕ್ಟರ್ ಇರುತ್ತೆ ಅಂತ. ಅದು ಹೋಗ್ತಾ 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 ಎಲ್ಲಿ ಹೋಯಿತು ಅಂದರೆ ನನ್ನ ತಲೆನೇ ಹಿಂಗಾಗೋಗ್ಬಿಡ್ತು. ಐ ಫೆಲ್ಟ್ ಸೋ ಪ್ರೌಡ್. ಅಂದರೆ ಸಡನ್ನಾಗೆ ಒಂದು ಜಾಕ್ ಪಾಟ್ ಹೊಡೆದಂಗಿತ್ತು ನನಗೆ. ಆ್ಯಂಡ್ ಐ ಕುಡಂಟ್ ಬಿಲೀವ್ ಇಟ್. ಆಮೇಲೆ ಶಿಲ್ಪಾ ಅವರು ಕೂಡ ಐ ನೋ ಹರ್ ವೆರಿ ವೆಲ್, ಮುಂಚೆನೂ ಕೆಲಸ ಮಾಡಿದ್ದೀನಿ ಸುವರ್ಣ ಚಾನಲ್ನಲ್ಲಿ. ಆ್ಯಂಡ್ ಎಲ್ಲ ಎಷ್ಟು ಚೆನ್ನಾಗಿ ಕೂಡಿ ಬಂತು ಅಂದರೆ, ಆ್ಯಂಡ್ ಮುಖ್ಯವಾಗಿ ಈ ಅಜ್ಜಿ ಕ್ಯಾರೆಕ್ಟರ್ ಇದ್ದಾರಲ್ಲ, ಶಿ ಈಸ್ ನಾಟ್ ದ ಕನ್ವೆನ್ಷನಲ್ ಅಜ್ಜಿ, ಅಂದರೆ ಅವ್ರ ನ್ಯೂ ಏಜ್ ಅಜ್ಜಿ, ಈಗಿನ ಕಾಲದ ಅಜ್ಜಿ. ಅಂದರೆ ಮಕ್ಕಳ ಜೊತೆ ಮಿಂಗಲ್ ಮಾಡೋದು, ಜೋಕ್ಸ್ ಮಾಡೋದು, ಹಾಡ್ಕೊಂಡಿರೋದು, ಏನೋ ಎಲ್ಲ ಜನ್ರೇಷನ್ ಜೊತೆ ಮಿಕ್ಸ್ ಮಾಡಿಕೊಂಡು ಎಂಜಾಯ್ ಮಾಡೋದು. ಸೊ ಅದೆಲ್ಲ ನಂಗೆ ತುಂಬ ಇಷ್ಟ ಆಗ್ತಾಯಿತ್ತು. ಬಿಕಾಸ್ ಬೇಸಿಕಲಿ ಮೈ ನೇಚರ್ ಈಸ್ ಸಚ್. ಸೊ ನಾನು ಶೂಟ್ ಮಾಡುವಾಗ ಶೂಟ್ ಮಾಡ್ತಿದ್ದೀನಿ, ನಾನೊಂದು ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ ಅಂತ ಎಷ್ಟೋ ಸಲ ಅನಿಸಲ್ಲ. ಆ್ಯಂಡ್ ಆಲ್ ದ ಯಂಗ್ಸ್ಟರ್ಸ್ ಹಿಯರ್ ಆರ್ ದೇ ಆರ್ ಸೋ ಸ್ವೀಟ್, ಸೋ ಎಫೆಕ್ಷನೇಟ್. ಇವ್ರು ಹೇಳಿದಂಗೆ ನಿಜವಾಗ್ಲೂ ವಿ ಫೀಲ್ ಲೈಕ್ ಅ ಫ್ಯಾಮಿಲಿ. ನಾನು ಈಗ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ದೆ, ನಮ್ಮದು ಫಸ್ಟ್ ವೀಕ್ 3rd ವೀಕ್ ಸ್ಕೆಡ್ಯೂಲ್ ಇರುತ್ತೆ. ಆ ಫಸ್ಟ್ ವೀಕ್ ಸ್ಕೆಡ್ಯೂಲ್ ಮುಗಿದ ತಕ್ಷಣ ಒಂದು 2 ದಿನ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಬಿಕಾಸ್ ಎಲ್ಲರನ್ನ ಮಿಸ್ ಮಾಡ್ಕೋತೀವಿ. ಆ್ಯಂಡ್ 1 ವರ್ಷದಿಂದ ಮಾಡ್ತಾ ಇದ್ದೀವಿ, ಆ್ಯಂಡ್ ಫೀಲಿಂಗ್ ಇನ್ನೂ ಇದೆ. ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಮ್ಮ ಬಾಂಡಿಂಗ್ ಎಷ್ಟಾಗಿದೆ ಅಂತ. ಸೊ ಇದು ಮುಗಿಯೋದೇ ಬೇಡ ಅಂತ ಅನಿಸುತ್ತೆ. ಸೊ ನನ್ನ ಪ್ರಕಾರ 500 ಇಸ್ ನಥಿಂಗ್. ಇನ್ನು 1000, 1500, ಶಿಲ್ಪ 2000, ವಿಲ್ ಆಲ್ ಗೋ ಟುಗೆದರ್ ಅಲ್ವಾ? ಸೊ ಆನ್ ದಿಸ್ ವೆರಿ ಪಾಸಿಟಿವ್ ಆ್ಯಂಡ್ ಹೋಪ್ಫುಲ್ ನೋಟ್, ಐ ಆಮ್ ಜಸ್ಟ್ ಸೇಯಿಂಗ್ ಬೈ ಫಾರ್ ನೌ. ಥ್ಯಾಂಕ್ ಯು. ನಿಮ್ಮ ಜೊತೆ ನನ್ನ ಕಥೆ 1000 ಕಂತೆಗಳನ್ನು ಪೂರೈಸ್ತಿದೆ. ಈ ಸಂತೋಷನ ನಮ್ಮ ಜೊತೆ ಇದು ನೆಕ್ಸ್ಟ್ ಪ್ರೆಸ್ ಮೀಟ್ಗೆ ಇವಾಗಲೇ ಮಾತಾಡ್ತಿದ್ದಾರೆ. ಕೆಲವು ಸಲ ಆಸ್ತದೆ ಅಸ್ತು ಅಂತಿರ್ತಾರಂತೆ, ಯಾರಿಗೆ ಗೊತ್ತು. ನೆಕ್ಸ್ಟ್ ನಾವು ಮೀಟ್ ಮಾಡೋದು 1000 ಕಂತುಗಳಲ್ಲೇ ಇರಬಹುದು. ಖುಷಿ ಆಗ್ತದೆ. ಯಶಸ್ವಿಯಾಗಿ 500 ಕಂತುಗಳನ್ನ ಪೂರೈಸಿರುವಂತ ಈ ಸಂದರ್ಭ, ಈ ಖುಷಿನ ಹಂಚ್ಕೊಳ್ಳೋಕೆ ನೀವೆಲ್ಲರೂ ಬಂದಿದ್ದೀರಾ. ತುಂಬಾ ಸಂತೋಷ. ಥ್ಯಾಂಕ್ ಯು ಸೋ ಮಚ್. ಈ ಪಾತ್ರ, ದೇವಯಾನಿ ಪಾತ್ರ, ಇದೊಂದು ನನಗೆ ಚಾಲೆಂಜಿಂಗ್ ಪಾತ್ರ. ನಾರ್ಮಲಿ ಹೀರೋ ಅಮ್ಮ ಅಥವಾ ಹೀರೋಯಿನ್ ಅಮ್ಮ
ಶಾಂತ ಸ್ವಭಾವ, ಸಾಫ್ಟ್ ಇರುವಂತಹ ಥರದ ಪಾತ್ರಗಳು. ಈ ಒಂದು ಚಾಲೆಂಜಿಂಗ್ ಪಾತ್ರ ನಾನು ನಿಭಾಯಿಸಬಲ್ಲೆ ಅಂತ ನಂಬಿಕೆ ಇಟ್ಟಿದ್ದು ಶಿಲ್ಪಾ ಮ್ಯಾಮ್. ಸೊ ಥ್ಯಾಂಕ್ ಯು ಶಿಲ್ಪಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ನನ್ನ ನಂಬಿಕೆನ ನಾನು ಉಳಿಸ್ಕೋತಾ ಇದ್ದೀನಿ ಅಂದ್ಕೋತೀನಿ. ಆ್ಯಂಡ್ ನನಗೆ ಅವರು ಫ್ರೀಡಮ್ ಕೊಟ್ಟರು. ನಿನ್ನ ಅಪಿಯರೆನ್ಸ್ ನೀನು ಹೆಂಗೆ ಅಂದರೆ ಒಂದು ರಫ್ ಲುಕ್ ಹಿಂಗಿರುತ್ತೆ, ಇದ್ರ ಮೇಲೆ ನಿನಗೆ ಹೇಗೆ ಬೇಕೋ ಅದನ್ನು ನೀನು ಮಾಡ್ಕೋ ಅಂತ ಹೇಳಿದ್ರು. ಅದಕ್ಕೆ ಸಪೋರ್ಟಿವ್ ಆಗಿ ನಿಂತಿದ್ದು ರೇಖಾ. ಸೊ ಐ ಶುಡ್ ಥ್ಯಾಂಕ್ ರೇಖಾ, ನಮ್ಮ ಪ್ರೊಡ್ಯೂಸರ್ ರೇಖಾ ಅವರು ತುಂಬ ಸಪೋರ್ಟ್ ಮಾಡಿದ್ರು. ಈ ಲುಕ್ ನಿಮಗೆ ಚೆನ್ನಾಗಿ ಕಾಣುತ್ತೆ, ನಾನು ಹಿಂಗೆ ಮಾಡ್ಕೊಳ್ಳಿ ಅಂತ. ಬಿಗಿನಿಂಗಲ್ಲಿ ಜನಗಳ ಮನಸ್ಸಲ್ಲಿ ದೇವ್ಯಾನಿ ಪಾತ್ರ ಕೂರೋವರೆಗೂ ಒಂದು ಸ್ವಲ್ಪ ಒದ್ದಾಟಗಳಿರುತ್ತೆ, ಹೆಂಗೆ ಜನ ಹೇಗೆ ಸ್ವೀಕರಿಸ್ತಾರೆ, ಇದು ಓಕೆನಾ ಅಂತ. ಪ್ರತಿಯೊಂದು ಸೀನಿಗೆ ಮುಂಚೆ ನೀವು ನಂಬ್ತಿರೋ ಇಲ್ವೋ, ಇಲ್ಲಿರೋ ಪ್ರತಿಯೊಬ್ಬ ಆರ್ಟಿಸ್ಟ್ಗಳು ಒಂದು ಕಾಸ್ಟ್ಯೂಮ್, ಒಂದು ಗೆಟಪ್ ಹಾಕಿದ್ರೆ ಅದು ಫಸ್ಟ್ ಫೋಟೋ ತೆಗೆದು ಚಾನಲ್ಗೆ ಹೋಗಿ ಅಲ್ಲಿಂದ ನಮಗೆ ಓಕೆ ಅಂತ ಅಪ್ರೂವ್ ಆದಮೇಲೆ ನಾವು ಶಾರ್ಟಿಗೆ ಹೋಗ್ತಿದ್ವಿ. ಅದಿಲ್ಲ ಅಂದಾಗ ವೆಯ್ಟ್ ಮಾಡಿ ಅವ್ರು ಚೇಂಜ್ ಮಾಡಿ ಅಗೇನ್ ನಾವು ಶಾರ್ಟಿಗೆ ಹೋಗ್ತಿದ್ವಿ, ಓಕೆ ಆದಮೇಲೆ ಹೋಗ್ತಿದ್ವಿ. ಸೊ ಆ ಥರ ಎಲ್ಲ ಪೇಷನ್ಸ್ ಇಟ್ಕೊಂಡು ಎಲ್ಲ ಕಲಾವಿದರು ಅಷ್ಟು ಪೇಷನ್ಸಿಂದ ಚೇಂಜ್ ಮಾಡಿ ಓಕೆ ಆಗಿ ಇವಾಗ ಜನಗಳ ಮನಸ್ಸಲ್ಲಿ ದೇವ್ಯಾನಿ ಪಾತ್ರ ಹೀಗೆ, ಅಜಿತ್ ಹೀಗೆ, ಭೂಮಿ ಹೀಗೆ. ಸೊ ಅವರ ಒಂದು ಇಮ್ಯಾಜಿನೇಷನಲ್ಲಿ ನಾವು ಕೂತಿದ್ದೀವಿ ಅಂದರೆ ಅದಕ್ಕೆ ಕಾರಣ ಶಿಲ್ಪಾ ಮ್ಯಾಮ್ ಆ್ಯಂಡ್ ರೇಖಾ ಮ್ಯಾಮ್. ಸೊ ಐ ಥಿಂಕ್ ಎಲ್ಲ ವಿಷಯಗಳನ್ನು ಎಲ್ಲರೂ ಹಂಚ್ಕೊಂಡಿದ್ದಾರೆ. ನಾನು ಹೇಳಿದ್ರೆ ಅದೇ ರಿಪೀಟ್ ಆಗುತ್ತೆ. ಹಾಗಾಗಿ ಅದಲ್ಲದೆ ಬೇರೆ ಕೆಲವೊಂದು ಪಾಯಿಂಟ್ಸ್ನ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅನಿಲ್ ಸರ್, ನಾನು ಇದಕ್ಕೆ ಮುಂಚೆನೇ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ. ಬಹಳ ವೆರಿ ಸಾಫ್ಟ್ ನೇಚರ್ಡ್ ಇರೋವಂಥ ಮನುಷ್ಯನ. ಅವಾಗ ಶೂಟ್ ಮಾಡುವಾಗ ಆಸ್ ಎಲ್ಲರ ಮುಖದಲ್ಲೂ ನಗು ಬರ್ತಾ ಇದೆ. ಅವ್ರು ಹೇಗೆ ತುಂಬ ಜೋವಿಲಾಗಿ ತಮಾಷೆ ನಮ್ಮನ್ನು ಕರೆಯೋದೇ ಹಾಗೆ. ಅವರು ಶಾರ್ಟ್ಗೆ ಬನ್ನಿ ಗ್ಯಾಂಗ್ ಅಂತಾರೆ. ಈಗ ನನ್ನ ಕಡೆಯಿಂದ ಬರೀ ದೇವ್ಯಾನಿ ಗ್ಯಾಂಗ್ ಅಂತಾರೆ. ಸೊ ಅವ್ರು ಇದಕ್ಕೆ ಮುಂಚೆನೇ ನಾನು ಜಾನಕಿ ಸಂಸಾರ, ಅದಲ್ಲದೆ ಇನ್ನೊಂದು ಪ್ರಾಜೆಕ್ಟ್ ಅವ್ರ ಜೊತೆ ವರ್ಕ್ ಮಾಡಿದ್ದೆ. ಆ್ಯಂಡ್ ಈ ಒಂದು ಪಾಯಿಂಟ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೇಬೇಕು. ಸ್ಟಾರ್ ಸುವರ್ಣ ನನಗೆ ಒಂಥರ ಏನು ಹೇಳೋದು, ತವ್ರ ಮನೆ ಇದ್ದ ಹಾಗೆ. ಬಹಳಷ್ಟು ಪ್ರಾಜೆಕ್ಟ್ಸ್ನ ನಾನು ಸುವರ್ಣಲ್ಲೇ ಮಾಡಿರೋದು. ಸೊ ಸುವರ್ಣ ಅಂದರೆ ಅದೊಂಥರ ನನಗೆ ಸ್ಪೆಷಲ್ ಕನೆಕ್ಷನ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಸುವರ್ಣಗೆ ಶಿಲ್ಪಾ ಮ್ಯಾಮ್ ಕಡೆಯಿಂದ ಅಥವಾ ಸುವರ್ಣಗೆ ಅಂದ ತಕ್ಷಣ ನಾನು ಖುಷಿಯಿಂದ ಪ್ರಾಜೆಕ್ಟ್ನ ಒಪ್ಕೊಳ್ಳೋಕ್ಕೆ ನಾನು ರೆಡಿ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪೇಷನ್ಸಿಂದ ನನ್ನ ಮಾತು ಕೇಳಿಸ್ಕೊಂಡಿದ್ದೀರಿ, ಥ್ಯಾಂಕ್ ಯು. ನಾನು ನಿಮ್ಮ ಜೊತೆ ನನ್ನ ಕಥೆಯ ರಾಮ್ ನಾರಾಯಣ್. ಹೇ ರಾಮ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸೊ ಇವತ್ತು 500 ಕಂತ ಸಂಭ್ರಮಿಸುವ ಒಂದು ಅವಕಾಶವನ್ನು ನಮ್ಮ ಸುವರ್ಣ ವಾಹಿನಿ ಚಾನಲ್ಲು, ಶಿಲ್ಪಾ ಮೇಡಮು, ರಾಜ್ ಸರು, ಮನೋನ್ ಸರು, ಆಮೇಲೆ ವಾಸು ಸರು, ಎಲ್ಲರೂ ಈ ಅವಕಾಶ ಮಾಡಿಕೊಡೋದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ನಮ್ಮ ಕುಟುಂಬಕ್ಕೂ ನಾನು ಅಭಿನಂದನೆಗಳು ಹೇಳ್ತೀನಿ, ನಿಮಗೂ ಅಭಿನಂದನೆಗಳು. ನಾನು ಆ್ಯಕ್ಚುಲಿ ನನ್ನ ಕರಿಯರ್ ಶುರು ಮಾಡಿದ್ದು ಮೂಡಲ್ ಮನೆಯಿಂದ. ಆಮೇಲೆ 2014-15 ಬಂಗಾರ ಮುಗಿಸ್ಬಿಟ್ಟು ನಾನು ಊರಿಗೆ ಶಿಫ್ಟ್ ಆಗಿಬಿಟ್ಟೆ. ಸೊ ಒಂದಷ್ಟು ವರ್ಷ ಗ್ಯಾಪ್ ಮಾಡಿದೆ. ಬೇರೆ ಸೀರಿಯಲ್ಗಳು ಬಂತು, ಬಟ್ ಯಾಕಂದ್ರೆ ಕತೆಗೆ ನಾನು ಪ್ರಾಮುಖ್ಯತೆ ಕೊಡ್ತಾ ಇರ್ತೀನಿ ಯಾವಾಗಲೂ. ಸೊ ನನಗೆ ಸಡನ್ನಾಗಿ ಸೂರ್ಯ ಫೋನ್ ಮಾಡಿದಾಗ ನಾನು ಕತೆ ಬಗ್ಗೆ ಕೇಳಿದೆ. ಸೊ ಸುಮಾರು ವರ್ಷ ಗ್ಯಾಪ್ ಆಗಿತ್ತು. ಸೊ ಕತೆ ಚೆನ್ನಾಗಿದ್ದರೆ ಮಾಡ್ತೀನಿ ಅಂತ ಹೇಳಿದಾಗ ಸರಿ ಆಯಿತು ಅಂತೇಳಿ ಒಪ್ಕೊಂಡೆ. ಬಟ್ ಇವತ್ತು ಅದು ಪ್ರೂವ್ ಆಯಿತು ಅಂತ ನನಗೆ ಹೇಳಕ್ಕೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಇಲ್ಲಿವರೆಗೂ ನಾನು ಹತ್ತತ್ರ ಒಂದು 26ನೇ ಸೀರಿಯಲು, ಮೊದಲನೇ ಸತಿ ನಾನು ಅಪ್ಪನ ಪಾತ್ರ ಮಾಡ್ತಾ ಇರೋದು. ಸೊ ಇಲ್ಲಿವರೆಗೂ ಮಾಡುವಂಥ ಎಲ್ಲ ಸೀರಿಯಲ್ಗಳು TRP ನಂಬರ್ 1 ಇದು TRP ನಂಬರ್ 1 ಇದೆ ಅಂತ ಇದ್ರ ಭಾಗಿಯಾಗಿರೋದಕ್ಕೆ ನನಗೆ ತುಂಬ ಖುಷಿ ಇದೆ. ಈ ಸಂತೋಷನ ಹಂಚ್ಕೊಳ್ಳೋಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಆಮೇಲೆ ಎಷ್ಟೋ ವರ್ಷಗಳಾದ್ಮೇಲೆ ಈಗ ಇರುವಂಥ ಬದಲಾವಣೆಗಳು, ಆಗಿನ ಬದಲಾವಣೆಗಳು ನಮಗೂ ಗೊತ್ತಿರಲಿಲ್ಲ. ಬಟ್ ಈಗ ಬಂದಮೇಲೆಲ್ಲ ಒಂದಷ್ಟು ಡಿಫ್ರೆಂಟ್ ಆಗಿರೋದು ಒಂದು ಖುಷಿ ಇದೆ. ಯಾಕಂದರೆ ಇವತ್ತು ತಂತ್ರಜ್ಞಾನ ಬೇರೆ ರೀತಿಯಲ್ಲಿ ಬೆಳೆದಿದೆ. ಯೂಟ್ಯೂಬು, ಜಿಯೋ ವಾಟ್ಸಪ್. ಯಾಕಂದ್ರೆ ನಾವು ಮೊದಲು ಆ್ಯಕ್ಟ್ ಮಾಡಿದ್ರೆ ನಮ್ಗೆ ನೋಡೋಕೆ ಸಿಗ್ತಾ ಇರಲಿಲ್ಲ. ಬಟ್ ಇವತ್ತು ನಾವು ಆ್ಯಕ್ಟ್ ಮಾಡಿದ್ರೆ ನಾವು ಮಾಡಿದ ದಿನ ಎಪಿಸೋಡ್ಗಳು ನೋಡ್ಬೋದು ಅಂತ ಒಂದು ಅವಕಾಶಗಳು ನಮಗಿದೆ. ಸೊ ನಾವು ಮಾಡುವಂಥ ತಪ್ಪುಗಳನ್ನ ತಿದ್ಕೋಬೋದು, ಅಥವಾ ಏನಾದರೂ ಚೇಂಜಸ್ ಇದ್ದರೆ ನಾವು ಮಾಡ್ಕೋಬೋದು ಅಂತ ಒಂದು ಅವಕಾಶಗಳು ನಮಗಿದೆ. ಸೊ ಇದು 500 ಎಪಿಸೋಡ್ಕಂತೂ ಸಂಭ್ರಮಿಸ್ತಾ ಇದ್ದೀವಿ. ಇದು 1000ಕ್ಕೆ ಹೋಗಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಅನಿಲ್ ಸರ್, ರೇಖಾ ಮೇಡಮ್, ಆಮೇಲೆ ನನ್ನ ಎಲ್ಲ ಕುಟುಂಬ, ನಿರಂಜನ್, ನೀರು, ಶೀಲಾ, ಮರೀನಾ ಮೇಡಮ್, ಅಜ್ಜಿ, ರೇಖಾ ಮೇಡಮ್, ಸ್ವಾಮಿ, ಪ್ರವೀಣ್, ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು ತಿಳಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಸ್ವಾಮಿ, ಎಲ್ರಿಗೂ ನಮಸ್ಕಾರ.
ತುಂಬ ಖುಷಿ ಪಡುವಂಥ ಸಂಭ್ರಮ ಪಡುವಂಥ ವಿಷಯ ಇದು. 500 ಎಪಿಸೋಡ್ಗಳು ಪೂರೈಸೋದು ಇಟ್ಸ್ ನಾಟ್ ಎನ್ ಈಸಿ ಥಿಂಗ್. ಮುಂಚೆ ಎಲ್ಲ ಒಂಥರ ಸಾವಿರಾರು ನಾವೆಲ್ಲ ಇದ್ದೀವಿ, ಸುಮಾರು ಸಾವಿರಾರು ಎಪಿಸೋಡ್ ನೋಡಿದ್ವಿ. ಬಟ್ ಈ ನಡುವೆ 100 ಎಪಿಸೋಡ್ 150 ಎಪಿಸೋಡ್ಗೆಲ್ಲ ವೈಂಡಪ್ ಆಗೋ ಕಾಲ ಇದು. ಅಂಥದ್ರಲ್ಲಿ 500 ಇಟ್ಸ್ ಡೆಫಿನೆಟ್ಲಿ ಮೈಲ್ ಸ್ಟೋನ್ ಅಂತಲೇ ಹೇಳ್ಬೋದು. ನಾನು ಪರ್ಟಿಕ್ಯುಲರ್ಲಿ ಶಿಲ್ಪಾ ಮ್ಯಾಮ್ಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದರೆ ಅವರು ಚಾನಲ್ ಚೇಂಜ್ ಮಾಡ್ತಾ ಹೋದ್ರು ನಮ್ಗಳನ್ನ ಚೇಂಜ್ ಮಾಡಲಿಲ್ಲ. ಪ್ರತಿ ಚಾನಲ್ ನಮ್ಮನ್ನು ಎಳ್ಕೊಂಡು ಬಂದು ಶಿ ಮೇಕ್ ಶೋರ್ ದಟ್ ವಿ ಆರ್ ದೇರ್. ಸೊ ಐ ವಿ ಲಿಟ್ರಲಿ ಓವ್ ಟು ಹರ್ ಅಂತ ಹೇಳ್ಬೋದು. ರಾಜ್ ಸರ್ ಇರ್ಬೋದು, ಮನ್ನನ್ ಸರ್ ಇರ್ಬೋದು, ವಾಸು ಇರ್ಬೋದು, ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಯಾಕೆಂದರೆ ಚಾನಲ್ ಸಪೋರ್ಟ್ ಇಲ್ಲ ಅಂದರೆ ಯಾರು ಏನು ಮಾಡೋದಕ್ಕಾಗಲ್ಲ. ಚಾನಲ್ ಈಸ್ ಆಲ್ವೇಸ್ ಬಿಗರ್. ನಮ್ಮಂಥ ಕಲಾವಿದರು ಇರ್ಬೋದು, ತಂತ್ರಜ್ಞರು ಇರ್ಬೋದು, ಪ್ರತಿಯೊಬ್ಬರಿಗೂ ಬೇಕಾಗಿರೋದು ನಮ್ಮೊಂದು ವೇದಿಕೆ ಅಂದರೆ ಅದು ಚಾನಲ್ ಮೂಲಕನೇ ನಮಗೆ ತಲುಪಿಸ್ಕೊಡೋದು. ಆ್ಯಂಡ್ ಡೆಫಿನೆಟ್ಲಿ ನಮ್ಮ ಕೋ ಸ್ಟಾರ್ಸ್ ಬಗ್ಗೆ ಹೇಳಬೇಕು ಅಂದರೆ ಒಬ್ಬೊಬ್ಬರು ದ ಪ್ರೂವನ್. ಇಲ್ಲಾಂದ್ರೆ 500 ಎಪಿಸೋಡ್ ಬರೋದಕ್ಕೆ ಅಷ್ಟು ಈಸಿ ಅಲ್ಲ. ಆ್ಯಂಡ್ ಆಲ್ಮೋಸ್ಟ್ ನಾನು ಬೆಟ್ಟದವರು ಸ್ಟಾರ್ ಸುವರ್ಣಗೆ ಮಾಡಿದ್ದು ಅದಾದ್ಮೇಲೆ ಆಲ್ಮೋಸ್ಟ್ 2.5 ವರ್ಷ ಬ್ರೇಕ್ ತಗೊಂಡೆ. ಯಾಕೆಂದ್ರೆ ಒಂದು 5-6 ಸಿನಿಮಾ ಲೈನಪ್ ಆಗ್ಬಿಟ್ಟಿತ್ತು. ಈವನ್ ಐ ವಾಂಟೆಡ್ ಟು ಟೇಕ್ ಎ ಬ್ರೇಕ್ ಫ್ರಮ್ ಸ್ಮಾಲ್ ಸ್ಕ್ರೀನ್. ಇನ್ ಬಿಟ್ವೀನ್ ಸುಮಾರು ಆಫರ್ಸ್ ಬರ್ತಿತ್ತು. ತೆಲುಗು ತಮಿಳಂತೂ ಸುಮಾರು ಬಂದ್ಬಿಟ್ಟಿದೆ. ಐ ಸಂಭವ್ ನನಗೆ ಏನೋ ಹೋಗಕ್ಕೆ ಇಷ್ಟ ಇಲ್ಲ. ಇಷ್ಟು ವರ್ಷ 30-31 ವರ್ಷದಲ್ಲಿ ಹೋಗ್ಲಿಲ್ಲ ನಾನು. ಇನ್ನು ಮುಂದಕ್ಕೂ ಹೋಗ್ತಿಲ್ಲ ಗೊತ್ತಿಲ್ಲ. ಯಾಕೆಂದ್ರೆ ಕನ್ನಡದಲ್ಲೇ ಅಷ್ಟು ಚೆನ್ನಾಗಿ ನಮ್ಮನ್ನ ಬೆಳೆಸ್ಕೊಂಡು ಹೋಗಿರ್ಬೇಕಾದ್ರೆ ಏನಕ್ಕೆ ಹೋಗ್ಬೇಕು ಅಂತ. ಸೊ ಈ ಸಿನಿಮಾಗಳು ಮಾಡೋ ಟೈಮಲ್ಲಿ ಸುಮಾರು ಆಫರ್ಗಳು ಬರ್ತಿತ್ತು. ನಾನು ಯಾವುದು ಒಪ್ಕೊಳ್ಳಿಲ್ಲ. ಓಕೆ ಫೈನಲಿ ಎಸ್ ವಾಪಸ್ ಬರೋಣ ಕಿರುತೆರೆಗೆ ಅಂತ ಡಿಸೈಡ್ ಮಾಡಿದಾಗ ಎಷ್ಟೊಂದು ಆಫರ್ಸ್ ಬಂತು ಆವಾಗ ಕೂಡ. ಸೊ ಐ ವಾಸ್ ಲಿಟಲ್ ಸ್ಕೆಪ್ಟಿಕಲ್. ಯಾಕೆಂದ್ರೆ ಮೊದಲನೇ ಸಲ ಅಪ್ಪನ ರೋಲ್ ಮಾಡ್ತಾ ಇರೋದು. ಇದು ಇಷ್ಟು ದಿನ ನಾವೇ ಹೀರೋ ನಾವೇ ವಿಲನ್ ಆಗಿ ಮಿಂಚಿಬಿಟ್ಟಿದ್ವಿ. ಸೊ ಮೊದಲನೇ ಸಲ ಅಪ್ಪ ಮಾಡ್ತೀನಿ ಅಂದಾಗ ಸೂರಿ ಫೋನ್ ಮಾಡಿದಾಗ ಹೀರೋಯಿನ್ ತಂದೆ ಅಂದ ತಕ್ಷಣ ನಾನು ಫಸ್ಟ್ ಬೇಡ ಸೂರಿ ಅಂದೆ. ಯಾಕೆಂದ್ರೆ ಮದುವೆ ಮಾಡ್ಕೊಟ್ಟು ಹೋಗ್ಬಿಟ್ಮೇಲೆ ಹೀರೋಯಿನ್ ಅಪ್ಪನಿಗೆ ಏನು ಕೆಲಸ ಇರಲ್ಲ ಅಂತ ನನಗೆ. ಆಗ ಸೂರಿ ಹೇಳಿದ್ದು ಒಂದು ಇದು ನನಗೆ ತುಂಬಾ ಇಷ್ಟ ಆಯ್ತು. ಸರ್ ಇದು ನಡೆಯೋದೇ ಒಂದು ಕುಟುಂಬದಲ್ಲಿ. ಹೆಂಡತಿ ಮಗಳನ್ನ ಕಳ್ಕೊಂಡು ಆಲ್ಮೋಸ್ಟ್ 20-22 ವರ್ಷ ಆದ್ರೂ ನೀವು ಆ ಹುಡುಕಾಟದಲ್ಲೇ ಇರ್ತೀರಾ. ನಿಮ್ಮ ಮನೆಗೆ ಯಾರು ಸೊಸೆಯಾಗಿ ಬರ್ತಾಳೆ ಅವಳೇ ನಿಮ್ಮ ಮಗಳು, ಬಟ್ ನಿಮಗೆ ಗೊತ್ತಿರಲ್ಲ ಅಂದ್ರು. ದಟ್ ವಾಸ್ ಒನ್ ಓನ್ ಫ್ಯಾಕ್ಟರ್ ನನಗೆ. ಅದು ಒಪ್ಕೊಳ್ಳೋದಕ್ಕೆ ಒನ್ ಆಫ್ ದ ಮೇನ್ ರೀಸನ್. ಸೊ ಏನೋ ಟ್ವಿಸ್ಟ್ ಇದೆ ಅಲ್ವಾ ಇಲ್ಲಿ ಅಂತ ಒಪ್ಕೊಂಡೆ. ಅಂಡ್ ಡೆಫಿನೆಟ್ಲಿ ಐ ಥಿಂಕ್ ಐ ಲಿವ್ ಟು ದ ಕ್ಯಾರೆಕ್ಟರ್ ವಾಟ್ ದೇ ಹ್ಯಾವ್ ಗಿವನ್. ತುಂಬಾ ಖುಷಿ ಇದೆ. ಅಂಡ್ ನಿರ್ದೇಶನ ಅಂತ ಬಂದಾಗ ನಾನು ಅನಿಲ್ ಸರ್ ಜೊತೆ ಫಸ್ಟ್ ಟೈಮ್ ಮಾಡ್ತಾ ಇರೋದು. ದೇ ಐ ನೋ ನನಗೆ ಯಾರಿಂದ ಗೊತ್ತಿರೋ ವರ್ಕ್ ಮಾಡಕ್ಕೆ ಒಂದ್ಸಲ ಹಾಗೆ ಆಗುತ್ತೆ. ಇಂಡಸ್ಟ್ರಿಲಿ ಎಷ್ಟೋ ಇವಾಗ ನಾನು ಸಂತೋಷ್ ನಾನು ಪ್ರವೀಣ್ ಎಲ್ಲ ಇಷ್ಟು ವರ್ಷದ ಫ್ರೆಂಡ್ಸ್ ಆದ್ರೂ ಫಸ್ಟ್ ಟೈಮ್ ಒಟ್ಟಿಗೆ ವರ್ಕ್ ಮಾಡ್ತಿದ್ವಿ. ಅದೆಲ್ಲ ಸಮಯ ಸಂದರ್ಭ ಕೂಡಿ ಬರ್ಬೇಕಷ್ಟೇ. ಸೊ ನಮಗೆ ಒಂದು ಅನಿಲ್ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ, ತುಂಬಾ ಫ್ರೀ ಹ್ಯಾಂಡ್ ಕೊಟ್ಬಿಟ್ರು. ದಟ್ ಈಸ್ ಒನ್ ಥಿಂಗ್. ಎಲ್ಲಾ ಕಲಾವಿದರಿಗೂ ಇಷ್ಟ ಆಗಿದೆ ಏನಂದ್ರೆ ನೀವು ಮಾಡಿ, ಯು ನೋ ಅಲ್ಲ, ಯು ನೋ ಬೆಟರ್ ಹೌ ಟು ಟೇಕ್ ಇಟ್ ಅಂತ ಬಿಟ್ಕೊಂಡು ಹೋದ್ರು. ಅಂಡ್ ರೇಖಾ ಮ್ಯಾಮ್ ಕೂಡ ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಅಫ್ಕೋರ್ಸ್ ಇಷ್ಟು 500 ತನಕ ರೀಚ್ ಆಗೋದಕ್ಕೆ ಸಾಧ್ಯ ಅಲ್ಲ. ಈ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನಮ್ಗಳ ಮೇಲೆ ಹೀಗೆ ಇರಲಿ. ನೆಕ್ಸ್ಟ್ ನಿಮ್ಮ ಮುಂದೆ ಇದೇ ತರ ಮೈಕ್ ಇಟ್ಕೊಂಡು 1000 ಎಪಿಸೋಡ್ಗೆ ಬಂದು ಕೂತ್ಕೊಂತೀವಿ. ಥ್ಯಾಂಕ್ ಯು. ಈಗ ನಾವುಗಳು ಮಾತಾಡಿದ್ವಿ. ನಿಮ್ಗೇನಾದ್ರು ಕ್ವಶನ್ಸ್ ಇತ್ತು ಅಂತ ಹೇಳಿದ್ರೆ ಯಾವ್ದಾರ ಕ್ವಶನ್ಸ್ ಆದ್ರೂ ಕೇಳ್ಬೋದು, ಯಾರಿಗೆ ಬೇಕಾದ್ರೆ ಕೇಳ್ಬೋದು. ಅಗ್ರಿಮೆಂಟ್ ಯಾವಾಗ ಬ್ರೇಕ್ ಆಗುತ್ತೆ ಅಂತ ಕತೆ ಪ್ರಕಾರ ನೋಡಕ್ ಹೋಯ್ತು ಅಂದ್ರೆ 1 ವರ್ಷ. ಸೊ ಆ 1 ವರ್ಷ ಸೀರಿಯಲ್ ಅಲ್ಲಿ ಯಾವಾಗ ಮುಗಿಯುತ್ತೆ ಅನ್ನೋದೇ ಸರ್ಪ್ರೈಸ್. ಖಂಡಿತ ಹೋಗುವ. ನಾನು ಹುಡುಕಾಟ ಅನ್ನೋದಲ್ವ ನನ್ನ ಮಗಳಲ್ಲಿ ನನ್ನ ಮಗಳಿಂದ ಸಿ ಈಗ ನಿನ್ನೆ ಖಂಡಿತ. ಯಾಕೆಂದ್ರೆ ನನ್ನ ಮಗಳನ್ನ ನನ್ನ ಅಳಿಯನ್ಗೆ ಕೊಡ್ಬೇಕು ಅನ್ನೋದು ಒಂದು ಆಸೆ ಇರುತ್ತೆ ಯೂಶಲಿ ಅಲ್ವಾ. ಸೊ ನನ್ನ ಮಗಳಂತೂ ಕಳೆದೋಗಿದ್ರೆ ಅಟ್ಲೀಸ್ಟ್ ನನ್ನ ತಮ್ಮನ ಮಗಳನ್ನ ಕೊಡ್ಬೇಕು ಅಂತ ಇರ್ತೀನಿ. ಒಂದು ನನ್ನ ತಮ್ಮ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಒಂದು ರೀತಿಲಿ ನಾನೇ ಕಾರಣ ಆಗಿರೋದು. ಆ ಒಂದು ಗಿಲ್ಟಲ್ಲಿ ಬದುಕ್ತಾ ಇರ್ತೀನಿ. ಅಟ್ಲೀಸ್ಟ್ ಅವನ ಮಗಳನ್ನಾದ್ರೂ ನನ್ನ ಅಳಿನ ತಂದ್ಕೊಳ್ಳೋಣ ಅನ್ನೋ ಅಷ್ಟಲ್ಲಿ ನೋಡಿದ್ರೆ ಇದಕ್ಕೆ ನನಗೆ ಇಟ್ಸ್ ಟೋಟಲ್ ಸರ್ಪ್ರೈಸ್. ಇಡೀ ಫ್ಯಾಮಿಲಿಗೆ ಕರ್ಕೊಂಡ್ಬಂದು ನಾನು ಆಲ್ರೆಡಿ ಮದುವೆ ಆಗ್ಬಿಟ್ಟಿನಿ ಅಂದಾಗ ಆಬ್ವಿಯಸ್ಲಿ ಎಂಥವರೇ ಆಗಲಿ ರಿಜೆಕ್ಷನ್ ಅಲ್ವಾ ಫಸ್ಟ್ ಬರೋದು. ಸೊ ಆ ತರ ಹೋಗ್ತೀನಿ. ಬಟ್ ಭೂಮಿ ಪಾತ್ರ ಎಷ್ಟು ಚೆನ್ನಾಗಿದೆ ಅಂದ್ರೆ ಅವಳು ದಟ್ ಈಸ್ ದ ಪ್ಲಸ್ ಪಾಯಿಂಟ್ ಆಫ್ ಭೂಮಿ. ಆ ಪಾತ್ರದ ಏನಂದ್ರೆ ಪ್ರತಿಯೊಬ್ಬರು ಮನಸ್ಸನ್ನು ಗೆಲ್ತಾ ಹೋಗ್ತಾಳೆ. ಸೊ ಎಲ್ಲೋ ಒಂದ್ ಕಡೆ ನನಗೆ ಗೊತ್ತಿಲ್ಲದ ಹಾಗೆ ಅದೇನೋ ನಮ್ಮ ಸೀರಿಯಲ್ ಅಲ್ಲಿ ಯಾವಾಗಲೂ ಅದೇ ಹೇಳ್ತಾ ಇರ್ತಾರೆ, ಏನೇನೋ ಗೊತ್ತಾಗದೇನೋ ಕೈಲು ಗೊತ್ತಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಸೊ ನನಗೆ ಗೊತ್ತಿಲ್ಲದಂಗೆ ಆ ಭೂಮಿ ಪಾತ್ರ ನನ್ಗೊಂದು ಸೆಳೆತ. ಎಷ್ಟೋ ಸಲ ಹೇಳ್ತಾ ಇರ್ತಾಳೆ ಅವಳು, ದೊಡ್ಡ ಸಾಯಿದ್ರೆ ನಾನು ನಮ್ಮಪ್ಪನ ನಿಮ್ಮಲ್ಲಿ ನೋಡ್ತೀನಿ ಅಂತ ಇರ್ತಾಳೆ. ಒಂದು ಪಾಯಿಂಟ್ ಅಲ್ಲಿ ವೇರ್ ಐ ಬ್ರೇಕ್ ಡೌನ್ ನಾನು ಹೇಳಕ್ ಸ್ಟಾರ್ಟ್ ಮಾಡ್ತೀನಿ. ನನ್ನ ಮಗಳಿದ್ರೆ ಮೋಸ್ಟ್ಲಿ ಈ ಥರನೇ ಇರ್ಬೋದಿತ್ತು ಅಂತಾನು ಹೇಳ್ಬಿಡ್ತೀನಿ. ಸೊ ನಿಧಾನವಾಗಿ ಅಕ್ಸೆಪ್ಟೆನ್ಸಿ ಹೋಗ್ತದೆ. ಸೊ ದ ಡೇ ಐ ಗೆಟ್ ಟು ನೋ ಶಿ ಇಸ್ ಮೈ ಡಾಟರ್ ಅಂದಾಗ ಇಮ್ಯಾಜಿನ್ ಅಲ್ವಾ. ನಮ್ಮ ಎಕ್ಸಾಮು ಈ ತರ ಇದ್ರೆ ಚೆನ್ನಾಗಿರೋದಲ್ಲ. ಕ್ವಶನ್ಸೇ ಇಲ್ಲ. ಟಾಕಿ ಪವರ್ ಬಗ್ಗೆ ಸೂಪರ್ ಸ್ಟಾರ್ ಬಗ್ಗೆ ರಿಯಲ್ ಲೈಫ್ ಅಲ್ಲಿ ಯಾವತ್ತಾದ್ರೂ
ಸೇರ್ಬೇಕು ಅಂತ ಅನ್ಕೊಂಡಿದ್ರ ಅಥವಾ ಈ ರಿಯಲ್ ಲೈಫ್ ಕಾಕಿ ಬಗ್ಗೆ ಏನು ಒಪಿನಿಯನ್ ಇದೆ? ಥ್ಯಾಂಕ್ ಯು ಸೋ ಮಚ್ ಈ ಕ್ವಶನ್ ಕೇಳಿದ್ದಕ್ಕೆ. ಫಸ್ಟ್ ಆಫ್ ಆಲ್ ನನಗೆ ಕಾಕಿ ಅಂದರೆ ತುಂಬ ಹತ್ರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ನನ್ನ ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ನನ್ನ ಡಿಗ್ರಿ ಟೈಮ್ ಆಗಿರ್ಬೋದು, NCC ABC ಮೂರರಲ್ಲೂ ನಾನು A ಗ್ರೇಡ್ ಸಂಪಾದಿಸಿದ್ದೆ. ದಟ್ ಈಸ್ ಲೈಕ್ ಡೈರೆಕ್ಟ್ ಆರ್ಮಿ ಫಾರ್ 35% ರಿಸರ್ವೇಷನ್ ಇದರಲ್ಲಿ. ಸೊ ಆರ್ಮಿಗೆ ಜಾಯಿನ್ ಆಗಬೇಕಾಗಿತ್ತು. ದಟ್ ವಾಸ್ ಮೈ ಡ್ರೀಮ್. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಲೈಫಲ್ಲಿ ಯಾವುದೋ ಒಂದಷ್ಟು ಪ್ರಾಬ್ಲಮ್ಸ್ಗಳಾಗಿ ನಾನು ಅದನ್ನು ಅಚೀವ್ ಮಾಡೋದಕ್ಕಾಗಲಿಲ್ಲ. ಲೈಕ್ ಎಲ್ಲ ಆಕ್ಟರ್ಸ್ಗಳಿಗೂ ಲೈಕ್ ನಾರ್ಮಲ್ ಕ್ಯಾರೆಕ್ಟರ್ಸ್ ಅನ್ನೋದು ಸಿಗ್ಬೋದು. ಅಂದರೆ ಇವಾಗ ಶ್ರೀಮಂತನ ಕ್ಯಾರೆಕ್ಟರ್ ಆಗಿರ್ಬೋದು, ಒಂದು ಕಂಪ್ನಿಲಿ CEO ಕ್ಯಾರೆಕ್ಟರ್ ಆಗಿರ್ಬೋದು, ಅಥವಾ ತುಂಬ ಬಡವ ಅನ್ನೋದಾಗಿರ್ಬೋದು. ಬಟ್ ಕಾಕಿ ಹಾಕೊಳ್ಳೋದಕ್ಕೆ ಋಣ ಇರಬೇಕು ಅಂತ ಹೇಳ್ತೀನಿ. ಯಾಕಂದ್ರೆ ಎಷ್ಟೋ ಜನ ಆರ್ಟಿಸ್ಟ್ಗಳು ತುಂಬಾ ವರ್ಷ ಕೆಲಸ ಮಾಡಿದ್ರು ಕಾಕಿ ಹಾಕೋ ಒಂದು ಅದೃಷ್ಟ ಸಿಗಲ್ಲ. ಬಟ್ ನನಗದು ಈ ಒಂದು ಸೀರಿಯಲ್ನ ಒಪ್ಕೊಳ್ಳೋದಕ್ಕೆ ಒಂದು ಹೈಲೈಟ್ ಪಾಯಿಂಟ್ ಅಂತ ಇದ್ದಿದ್ದೆ ಕಾಕಿ ಅನ್ನೋದು. ಸೊ ಕತೆ ಕೂಡ ಅದಕ್ಕೆ ತುಂಬ ಅಂದರೆ ತುಂಬ ಪುಷ್ಟಿ ಕೊಡ್ತು. ಆ ಒಂದು ಪವರ್ನ ರಿಯಲ್ ಆಗಿ ಎಂಜಾಯ್ ಮಾಡಿದ್ದೀನಿ ನಾನು. ಅಜಿತ್ ರಾಮ್ ನಾರಾಯಣ್ ಅನ್ನೋ ಒಂದು ಕ್ಯಾರೆಕ್ಟರಲ್ಲಿ ನಿಜಕ್ಕೂ ಪವರ್ನ ಫೇಸ್ ಮಾಡಿದ್ದೀನಿ ನಾನು ಫಿಯರ್ಲೆಸ್ ಆಗಿ. ನಿಮಗೆ ಅಜಿತ್ ಸರ್ ಪ್ರೀತಿ ಅರ್ಥ ಆಗ್ತಿಲ್ವಾ? ಅರ್ಥ ಆದ್ರೂ ಕೂಡ ಯಾಕೆ ಒಪ್ಕೊಂತಿಲ್ಲ ನೀವು? ಮುಂಚೆಯಿಂದ ಅವ್ರು ಹೇಳ್ಬೇಕಾದ್ರೆ ನೀವು ನೋಡ್ದಂಗೆ ಎಪಿಸೋಡ್ ಎಲ್ಲ ಬೇರೆಯವ್ರು ಇರ್ತಾರೆ, ಅವಾಗ ಅವರು ಭೂಮಿ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳೋರು. ಆ್ಯಂಡ್ ನಾವಿಬ್ಬರು ಅಗ್ರಿಮೆಂಟ್ ಆಗಿದ್ದ ದಿವಸದಿಂದ ಇವತ್ವರೆಗೂ ನಮ್ಮಿಬ್ರಲ್ಲಿ ಅದೊಂದು ಒಳ್ಳೆ ಸ್ನೇಹ ಇದೆ. ಅದು ಪ್ರೀತಿ ಆಗುತ್ತೆ ಅಂತ ಒಂದು ಊಹೆ ಕೂಡ ನನಗಿರಲ್ಲ. ಸೊ ಇವಾಗ ಅಜಿತ್ ಸಾಹೇಬ್ರಿಗೆ ನನ್ನ ಮೇಲೆ ಪ್ರೀತಿ ಆಗಿದೆ ನಿಜಕ್ಕೂ ಅಂತ ಗೊತ್ತಾದಾಗ ನನ್ನಲ್ಲೂ ಅದು ಪ್ರೀತಿ ಹುಟ್ಟಿದ್ಯಾ, ಅದು ನಿಜಕ್ಕೂ ಪ್ರೀತಿನ ಅಥವಾ ಪರಿಶುದ್ಧವಾದ ಸ್ನೇಹನ ಅಂತ ಇನ್ನೂ ಗೊತ್ತಿಲ್ಲ ನನಗೆ. ಆ ಕನ್ಫ್ಯೂಷನಲ್ಲಿ ಇದ್ದೀನಿ, ನನ್ನಲ್ಲಿ ಪ್ರೀತಿ ಹುಟ್ಟಿದ್ಯಾ ಹುಟ್ಟಿಲ್ವಾ ಅಂತ. ಇನ್ನೊಂದು ಸ್ವಲ್ಪ ಎಪಿಸೋಡಲ್ಲಿ ಕ್ಲಾರಿಟಿಗೆ ಬರ್ತೀನಿ. ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್. ಜನ ಹುಡುಗಿರು ಲೈನ್ ನೋಡಿದ್ರು ಆಫ್ ದ ರೆಕಾರ್ಡ್ ಕೇಳುತ್ತಿರಲ್ಲ. ಅದಕ್ಕೆ ಬದಲು ನೀವು ಚಿತ್ರರಂಗದಲ್ಲಿ ಯಾರನ್ನ ಅನುಕರಿಸ್ತೀರಾ ಪೊಲೀಸಾಗಿ? ಅನುಕರಣೆ ನಿಜವಾಗ್ಲೂ ಯಾರನ್ನೂ ಇಲ್ಲ ಸರ್. ಐ ಥಿಂಕ್ ಅಜಿತ್ ರಾಮ್ ನಾರಾಯಣ್ ಅನ್ನೋದು ಒಂದು ಡಿಫ್ರೆಂಟ್ ಶೇಡ್ ಅದು. ಸೊ ಐ ಥಿಂಕ್ ನನ್ನ ಫ್ಲೇವರಲ್ಲಿ ನಾನು ಅದನ್ನು ಕ್ರಿಯೇಟ್ ಮಾಡೋದಕ್ಕೆ ಇಷ್ಟಪಟ್ಟೆ. ಐ ಥಿಂಕ್ ಅದನ್ನು ರೈಟಿಂಗಲ್ಲೂ ತುಂಬ ಪವರ್ಫುಲ್ಲಾಗೇ ಕೊಟ್ಟರು. ನಾನು ಅದನ್ನು ಅಷ್ಟೇ ಪವರ್ಫುಲ್ಲಾಗಿ ಎಂಜಾಯ್ ಮಾಡಿದ್ದೀನಿ. ಸೀರಿಯಲ್ ಆಗಿರೋದ್ರಿಂದ ಒಂದಷ್ಟು ಲಿಮಿಟೇಷನ್ಸ್ಗಳಿರುತ್ತೆ. ಸಿನಿಮಾ ರೇಂಜಿಗೆ ಪವರ್ಫುಲ್ ಅನ್ನೋದು ಮಾಡೋದಕ್ಕಾಗಲ್ಲ. ಬಟ್ ಸೀರಿಯಲ್ ಮಟ್ಟಕ್ಕೆ ಒಂದು ಕಥೆಯಾಗಿ ನೋಡ್ತು ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ದೀನಿ. ಸಿನಿಮಾದ ಸೀರಿಯಲ್ಗೆ ಕಮ್ಮಿ ಅಂದ್ರಲ್ಲ, ಮೂರು ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡ್ತಿದ್ದೀರಿ, ಎಲ್ಲಿ ಕಮ್ಮಿ ಇದೆ ಸರ್? ಪ್ಯಾನ್ ಇಂಡಿಯಾ ಸಿನಿಮಾ ಸೆಟ್ ಇದ್ದಂಗೆ ಇರುತ್ತೆ ಸರ್ ನಮ್ಮದು. ನಾನು ಯೂಶಲಿ ಹೇಳ್ತಾ ಇರ್ತೀನಿ, ನಮ್ಮದು ಶೂಟಿಂಗ್ ಸೆಟ್ ಅಲ್ಲ ಬಿಗ್ ಬಾಸ್ ಹೌಸ್ ಅಂತ ಹೇಳ್ಬಿಟ್ಟು. ಯಾವ ಕಡೆ ತಿರುಗಿದ್ರು ಕ್ಯಾಮ್ರಾ ಇರುತ್ತೆ. ಮುಂದೆ ಹಿಂಗೆ ಹೋಯ್ತು ಅಂದರೆ ಒಬ್ರನ್ನ ಓವರ್ಲ್ಯಾಪ್ ಮಾಡ್ತಿರ್ತೀವಿ, ಹಿಂದೆ ಬಂತು ಅಂತ ಹೇಳಿದ್ರೆ ಇನ್ನೊಂದು ಕ್ಯಾಮ್ರಾಗೆಲ್ಲೋ ಸಿಕ್ಕಿರ್ತೀವಿ ಆ ಥರ. ಸೊ ಯೂಶಲಿ ಮುಂಚೆ ಎಲ್ಲ ಇರ್ತಿತ್ತು, ಓಕೆ ನಾವು ಮೂವ್ಮೆಂಟ್ ತೊಗೊಳಕ್ಕೆ ಹೋಯ್ತು ಅಂದರೆ ನಮ್ಗೆ ಕ್ಯಾಮ್ರಾ ಸಿಕ್ಕಿರಲ್ಲ ಯಾವುದಕ್ಕೂ ಅಂತ. ಬಟ್ ಇವಾಗ ನಮ್ಗೆ ಆ ಟೆನ್ಷನ್ನೇ ಇಲ್ಲ ಸರ್. ಒಂದ್ರಲ್ಲಿ ಫೋಕಸ್ ಔಟ್ ಆಯಿತು ಅಂದರೆ ಇನ್ನೊಂದ್ರಲ್ಲಿ ಕ್ಯಾಪ್ಚರ್ ಆಗಿರ್ತೀವಿ ನಾವು. ಸರ್ ಯಾವತ್ತಾದರೂ ಇದೇ ಡ್ರೆಸ್ಸಲ್ಲಿ ಆಚೆಗೆ ಹೋಗಿದ್ದೀನಿ? ಲೊಕೇಶನ್ ಶಿಫ್ಟಿಂಗ್ ಇದ್ದಾಗ ಡೆಫಿನೆಟ್ಲಿ ಆಗುತ್ತೆ. ಐ ಥಿಂಕ್ ನಾನು ಎಷ್ಟೊಂದು ಸಲ ನೋಡಿರಲ್ಲ. ಇವಾಗ ಲೊಕೇಶನ್ ಶಿಫ್ಟ್ ಆಯಿತು ಅಂತ ಹೇಳಿದ್ರೆ, ಅಥವಾ ದಿನದ ಲಾಸ್ಟ್ ಸೀನ್ ಇದೇ ಕಾಸ್ಟ್ಯೂಮಲ್ಲಿ ಆಯಿತು ಅಂತ ಹೇಳಿದ್ರೆ ಇದರಲ್ಲೇ ಕಾರಲ್ಲಿ ಹೋಗ್ಬಿಡ್ತೀನಿ. ಸೊ ತುಂಬ ಜನ ಪೊಲೀಸವ್ರು ಸೆಲ್ಯೂಟ್ ಹೊಡೆದಿರಾಗ್ತಿದೆ ಸ್ಟಾರ್ ನೋಡ್ಬಿಟ್ಟು. ಆಮೇಲೆ ಗಡ್ಡ ನೋಡಿದ್ಮೇಲೆ ಯೂಶಲಿ ಮಾಸ್ಕ್ ಹಾಕೊಂಡು ಇಳಿತೀನಿ ಎಲ್ಲೇ ಹೋದ್ರೂ. ಆವಾಗ ಅವ್ರಿಗೆ ಐಡಿಯಾ ಸಿಗ್ತಾ ಇತ್ತು. ಆ್ಯಂಡ್ ನಾವು ಶೂಟಿಂಗ್ ಏನಾದ್ರು ಬೇರೆ ಕಡೆಯಿಂದ ಇನ್ನೊಂದು ಲೊಕೇಶನ್ಗೆ ಶಿಫ್ಟ್ ಆಗಬೇಕಾದ್ರೆ ಬುಲೆಟಲ್ಲಿ ಹೋಯ್ತು ಅಂತ ಹೇಳಿದ್ರೆ, ಇವಾಗ ನಾವೇ ಭೂಮಿ ಹಿಂದೆ ಕುತ್ಕೊಂಡು ನಾನು ಭೂಮಿ ಇಬ್ರು ಒಟ್ಟಿಗೆ ಹೋಗ್ತಾ ಇದೀವಿ ಅಂದರೆ ಭೂಮಿ ಅವ್ರನ್ನ ನೋಡಿದ್ಮೇಲೆ ಮೇ ಬಿ ಎಷ್ಟೋ ಜನಕ್ಕೆ ರಿಯಲೈಸ್ ಆಗ್ತಾ ಇತ್ತು, ಸೀರಿಯಲ್ ಅಲ್ವೇನೋ ಅಂತ ಹೇಳ್ಬಿಟ್ಟು. ಆ ಥರ ಡೆಫಿನೆಟ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ಇಬ್ಬರ ಪೇರ್ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಫ್ಯಾನ್ ಪೇಜಸ್ ಕ್ರಿಯೇಟ್ ಆಗಿದೆ. ಅವರ ಪ್ರಿಂಟಿಂಗ್ ಏನಿರ್ತಾರೆ ಆ ಫ್ಯಾನ್ ಪೇಜಸ್ ಡಿಫ್ರೆಂಟ್ ಆಗಿ ಎಲ್ಲರೂ ಅವರ ರೀತಿಯಾಗಿ ಕಮೆಂಟ್ಸ್ ಅಥವಾ ಬೇರೆ ರೀತಿಯಲ್ಲಿ ವ್ಯಕ್ತಪಡಿಸ್ತಾರೆ. ನೋಡಿದಾಗ ಹೆಂಗೆ ಅನಿಸುತ್ತೆ? ಸರ್ ತುಂಬಾ ಖುಷಿ ಆಗುತ್ತೆ. ಬಿಕಾಸ್ ನಾವು ಅದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಮ್ಮ ಕೆಲಸ ಯಾವತ್ತಿದ್ರೂ ಆನ್ ಗ್ರೌಂಡಿಗೆ ಬರ್ತೀವಿ, ರೈಟಿಂಗಲ್ಲಿ ಏನಿರುತ್ತೆ ಅದನ್ನು ನಾವು ಆನ್ ಸ್ಪಾಟ್ ರೆಂಡರ್ ಮಾಡಬೇಕು ಅಂತ ನೋಡ್ತೀವಿ. ಔಟ್ಪುಟ್ ಅದನ್ನು ಬರೋ ಥರ ನೋಡ್ಕೊತೀವಿ ಬಿಟ್ರೆ ಇನ್ನು ಮಿಕ್ಕಿದ್ದೇನು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಅಂದರೆ
ಯಾವುದೇ ಸೀರಿಯಲ್ ಮಾಡ್ತು ಅಂತ ಹೇಳಿದ್ರು ನಾವು ತುಂಬ 100% ಎಫರ್ಟ್ ಹಾಕಿ ಮಾಡಬೇಕು, ಜನಕ್ಕೆ ಇಷ್ಟ ಆಗಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲೇ ಮಾಡ್ತೀವಿ. ಬಟ್ ಎಲ್ಲ ಕ್ಯಾರೆಕ್ಟರ್ಗಳಿಗೂ ಎಲ್ಲ ಸೀರಿಯಲ್ಗೂ ಫ್ಯಾನ್ ಬೇಸ್ ಅನ್ನೋದು ಅಥವಾ ಜನದ ಮನ್ನಣೆ ಅನ್ನೋದಾಗಿರ್ಬೋದು ಸಿಗಲ್ಲ, ತುಂಬ ಕಷ್ಟ ಅದು. ನಮಗೆ ಸಿಕ್ಕಿದೆ ಅಂತ ಹೇಳಿದ್ರೆ ನಿಜಕ್ಕೂ ಖುಷಿ ಆಗತ್ತೆ. ಅಜಿತ್ ಮತ್ತೆ ಭೂಮಿ ಕ್ಯಾರೆಕ್ಟರ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಅವರಿಬ್ರು ಜಗಳನಾಗಿರ್ಬೋದು, ಅವರಿಬ್ರು ಕೆಮಿಸ್ಟ್ರಿನಾಗಿರ್ಬೋದು, ಅಂಡ್ ಕಥೆನೂ ಅದೇ ತರ ಇದೆ. ಅವರಿಬ್ರಿಗೂ ಅಷ್ಟು ಸಪೋರ್ಟ್ ಮಾಡಿಕೊಂಡು ಸ್ಟೋರಿ ನೆರೇಟ್ ಆಗಿರೋದ್ರಿಂದ. ಅಂಡ್ ಇಲ್ಲಿ ಇನ್ನೊಂದು ವಿಚಾರ ಹೇಳಬೇಕು ಅಂತ ಹೇಳಿದ್ರೆ, ಮೇನ್ ಅಜಿತ್ ಮತ್ತೆ ಭೂಮಿ ಕೆಮಿಸ್ಟ್ರಿ ವರ್ಕ್ ಆಗೋದಕ್ಕೆ ತುಂಬಾ ಡಾಮಿನೆಂಟ್ ರೀಸನ್ ಏನು ಅಂತ ಹೇಳಿದ್ರೆ, ಅದು ಅಲ್ಲಿ ಲಾಸ್ಟ್ ಅಲ್ಲಿ ನನಗೂ ಇಲ್ಲಿಗೂ ಸಂಬಂಧ ಇಲ್ಲ ಅಂತ ಒಬ್ರು ಕೂತಿಯಾರಲ್ಲ, ತುಂಬಾ ಇನ್ನೋಸೆಂಟ್ ಆಗಿ ಕಾಣಿಸ್ತಾರೆ. ಅವರೇ ರೀಸನ್. ಸಿಕ್ಕಾಪಟ್ಟೆ ಹ್ಯೂಮರ್ ವರ್ಕ್ ಮಾಡಿರೋದೇ ಅವರು. ಇವಾಗ ನೀವು ಆ ಫ್ಯಾನ್ ಪೇಜ್ಗಳಲ್ಲಿ ಒಂದಷ್ಟು ಕಮೆಂಟ್ಸ್ಗಳಾಗಿರ್ಬೋದು, ಇವಾಗ ಹುಚ್ಚ ರಘುವೀರ್, KGF 3 ಹೀರೋ, ಮಾಲಾಶ್ರೀ ಅಥವಾ ಅಪ್ಸರೆ, ಟಾಮ್ ಅಂಡ್ ಜೆರಿ, ಈ ಥರದ್ದು ಒಂದಷ್ಟು ಇದೆ. ನಮ್ಗೆ ಸಡನ್ ಆಗಿ ನೆನಪು ಬರ್ತಿಲ್ಲ ಎಷ್ಟಿದೆ ಅಂತ ಹೇಳಿದ್ರೆ ಲಿಟ್ರಲಿ ನಾವು ಒಂದು ಪೇಜ್ ಫುಲ್ಲು ಬರ್ಕೊಂಡು ಹೋಗ್ಬೋದು. ಸೊ ಅವ್ರ ಎಫರ್ಟು ಅಂಡ್ ಕತೆ ಇರೋದು ಎಲ್ಲ ಸೇರಿ ಅದು ರಿಫ್ಲೆಕ್ಷನ್ ಅನ್ಸುತ್ತೆ. ಐ ಥಿಂಕ್ ಈ ಒಂದು ಮೂಮೆಂಟಲ್ಲಿ ನಾನು ಕುತ್ಕೊಂಡು ಎಲ್ಲ ಫ್ಯಾನ್ ಪೇಜಸ್ಗಾಗಿರ್ಬೋದು ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ನಿಮ್ಮ ಪ್ರತಿಯೊಂದು ಎಡಿಟ್ಸು ನಮ್ಮ ಮನ್ಸು ಗೆದ್ದಿದೆ ಆ್ಯಕ್ಚುಲಿ. ಎಲ್ಲದನ್ನೂ ನೋಡ್ತಿರ್ತೀನಿ. ಆ್ಯಂಡ್ ಎಷ್ಟೊಂದು ಸಲ ಸೆಟ್ಟಲ್ಲೂ ಮಾತುಕತೆ ಬಂದಿರೋದಿದೆ, ರೀಲ್ಸ್ಗಳು ಅಥವಾ ಒಂದು ಸ್ಟೋರಿ ನೋಡ್ಬಿಟ್ಟು. ಐ ಥಿಂಕ್ ಪ್ರಿವಿಲೇಜ್ ಫೀಲ್ ಆಗುತ್ತೆ. ನಿಮ್ಮ ನಂಬಿಕೆನ ಉಳಿಸ್ಕೊಳ್ಳೋದಕ್ಕೆ ಎವ್ರಿ ಡೇ ಕಷ್ಟ ಬೀಳ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಭೂಮಿಯವ್ರು ಏನಾದ್ರು ಹೇಳಾಗಿದ್ರೆ ಹೇಳ್ತಾರೆ. ಟು ಬಿ ಹಾನೆಸ್ಟ್, ಫ್ಯಾನ್ ಪೇಜ್ ಅವ್ರಿಗೆ ರಿಯಲಿ ಹಾರ್ಟ್ಫುಲ್ ಥ್ಯಾಂಕ್ ಯು ಹೇಳಬೇಕು. ಬಿಕಾಸ್ ಅವ್ರು ಮಾಡೋ ಒಂದೊಂದು ಎಡಿಟ್ಸು, ನಾನು ಫಸ್ಟ್ ಎಪಿಸೋಡಲ್ಲಿ ಏನು ಆ್ಯಕ್ಟ್ ಮಾಡಿರ್ತೀನಿ, ಫಸ್ಟ್ ಎಪಿಸೋಡಲ್ಲಿ ನಾನು ಸಾಹೇಬ್ರು ಹಣೆಗೆ ಒಂದು ಡಿಕ್ಕಿ ಹೊಡಿತೀನಿ, ಅದು ಇವಾಗಲೂ ಕ್ಯಾರಿ ಆಗುತ್ತೆ. ಅದನ್ನು ತೊಗೊಂಡು ಎಡಿಟ್ ಮಾಡ್ತಾರೆ. ಅವ್ರು ಎಷ್ಟು ಅವ್ರ ಸೆನ್ಸ್ ಆಫ್ ಹ್ಯೂಮರ್ ಇರ್ಬೋದು. ಒಂದೊಂದು ಸತಿ ನಾನೇ ನನ್ನ ಎಡಿಟ್ಸ್ ಎಲ್ಲ ನೋಡಿದಾಗ ಅಯ್ಯೋ ನಿಜಕ್ಕೂ ನನ್ನ ಗಂಡ ಹಿಂಗೆ ಸಿಗಬಾರ್ದಾ ಅನ್ಸ್ಬಿಡುತ್ತೆ. ಲಿಟ್ರಲಿ ಸುಮಾರು ಸತಿ ಅನಿಸಿದೆ ನನಗೆ. ಅಂದರೆ ಹೆಂಡತಿ ಗಂಡನ್ನ ಕೇರ್ ಮಾಡೋದು ನನಗೊಂದು ಶೂಟ್ ಆಗುತ್ತೆ, ಆವಾಗ ಅಜಿತ್ ಸಾಹೇಬ್ರು ಭೂಮಿನ ಹೇಗೆ ಕೇರ್ ಮಾಡ್ತಾರೆ ಅದು. ಆಮೇಲೆ ಇವಾಗ ಹೆಂಗಾಗಿದೆ ಅಂದರೆ, ಅಜಿತ್ ಸರ್ ಪ್ರೀತಿ ಹೇಳ್ಕೊಂಡು ನಂಗೆ ಅರ್ಥ ಆಗ್ತಿಲ್ಲ ಅಂದರೆ ನನಗೆ DMs ಬರುತ್ತೆ ಇನ್ಸ್ಟಾಗ್ರಾಮಲ್ಲಿ. ಪೆದ್ದಿ, ಸಾಹೇಬ್ರು ನಿನ್ನ ಇಷ್ಟಪಡ್ತಾ ಇದ್ದಾರೆ, ಗೊತ್ತಾಗಲ್ವಾ ನಿನಗೆ, ಬುದ್ಧಿ ಇಲ್ವಾ ನಿನಗೆ ಅಂತ ಬರುತ್ತೆ. ಕೆಲವೊಬ್ರು ಮೇಡಮ್ ಪ್ಲೀಸ್ ಸಾಹೇಬ್ರನ್ನ ಒಪ್ಕೊಳ್ಳಿ, ಅವ್ರನ್ನ ಮದುವೆ ಆಗಿ. ಆಮೇಲೆ ರೋಡಲ್ಲಿ ಹೋಗುವಾಗ ಪ್ಲೀಸ್ ನೀವು ಸಾಹೇಬ್ರನ್ನೇ ಮದುವೆ ಆಗಿ ಅಂತ ಅಂತಾರೆ. ಈ ಥರ ಎಲ್ಲಾದರೂ ಆಚೆ ನನ್ನ ತಾಯಿಯೊಟ್ಟಿಗೆ ಹೋದಾಗ್ಲೂ ಇಲ್ಲಿ ಸಾಹೇಬ್ರು ಬಂದಿಲ್ವಾ ಅಂತ ಕೇಳ್ಬಿಡ್ತಾರೆ. ಸೊ ಅಷ್ಟು ಡೀಪಾಗಿ ಸ್ಟೋರಿ ಒಳಗಡೆ ಹೋಗ್ಬಿಟ್ಟಿದ್ದಾರೆ. ಆ್ಯಸ್ ಅಜಿತ್ ಸೈಡ್, ಇದನ್ನ ನೇಲ್ಡ್ ಇಟ್ ಅಂತ ಕರೀತಾರಲ್ಲ, ಅದನ್ನ ನೇಲ್ ಆಗೋಕ್ಕೆ ನಮ್ಮ ಅನಿಲ್ ಸರೇ ಕಾರಣ. ನಮ್ಗೇನು ಗೊತ್ತಿಲ್ಲದೆ ಬ್ಲ್ಯಾಂಕಾಗಿ ಹೋಗಿ ನಿಂತ್ಕೊಂಡ್ರೆ ಒಂದು ಫುಲ್ ಫ್ಲೆಡ್ಜಲ್ಲಿ ಅವ್ರು ರೆಡಿ ಮಾಡಿ ನಮ್ಮನ್ನ ಕಳಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ನಮಸ್ಕಾರ. ಎಲ್ಲ ಮಾತಾಡ್ಬಿಟ್ಟಿದ್ದೀರಿ, ನಾನು ಮಾತಾಡೋದು ಶಿಲ್ಪಾ ಮೇಡಮ್, ರಾಜ್ ಸರ್ ಇಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲ ಆರ್ಟಿಸ್ಟ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರೂ ನನ್ನ ಫೇವ್ರೇಟ್ ಆರ್ಟಿಸ್ಟೇ. ಸೊ ಹಂಗಾಗಿ ಯಾವ ಹೆಸರು ಹೇಳೋಕ್ಕಾಗಲ್ಲ. ಎಲ್ಲರಿಗೂ ಒಂದೊಂದು ಕ್ಯೂಟ್ ಹೆಸರಿಟ್ಟು ಕರೀತಾರೆ. ಅವ್ರು ಕರೆಯೋದಿಲ್ಲ, ಅದು ಇವತ್ತಿಗೂ ಏನು ಅಂತ ಹೇಳಿಲ್ಲ ಬಾಗಿಟ್ಟರು. 500 ಎಪಿಸೋಡ್ ತನಕ ಹೋಗಿದೆ ಸೀರಿಯಲು. ನಮ್ಮ ಸೀರಿಯಲ್ ಪ್ರತಿ ಸೀರಿಯಲ್ ಎಲ್ಲರೂ ಇರ್ತಾರೆ, 12-13 ಜನ ಇರ್ತಾರೆ. 500 ಎಪಿಸೋಡ್ ತನಕ ಎಷ್ಟು ಜನನ ಮೇಂಟೈನ್ ಮಾಡೋದು ಭಾರಿ ಕಷ್ಟ. ಹಂಗಂತ ನಾವು ಯಾರೋ ಮೇಂಟೈನ್ ಮಾಡ್ತೀರಲ್ಲ, ಅವರೆಲ್ಲರೂ ಅಷ್ಟು ಚೆನ್ನಾಗಿ ಕೋಪರೇಟ್ ಮಾಡ್ಕೊಂಡು ಮಾಡ್ತಿದ್ದಾರೆ, ಅದು ಇಂಪಾರ್ಟೆಂಟ್. ಸೊ ಹೀಗೆ 1000 ಎಪಿಸೋಡ್ ಹೋಗುತ್ತೆ ಅಂತ ನಾವು ಅಂದ್ಕೋತೀವಿ. ಸರ್, ಎಲ್ಲರೂ ಹೇಳ್ತಾ ಇರೋದು ಗಂಡ ಹೆಂಡತಿಯ ಬಾಂಡಿಂಗ್ ಏನು ಎಕ್ಸ್ಪೀರಿಯನ್ಸ್, ನಿಮ್ಮ ಎಕ್ಸ್ಪೀರಿಯನ್ಸ್ ಅಥವಾ ಬೇರೆ ಕಾಪಿ ಮಾಡಿದರೆ ಅವರೇ ಮ್ಯಾರಿಡ್, ಅವ್ರ ಎಕ್ಸ್ಪೀರಿಯನ್ಸ್ ಅದು ನಿಮ್ಮ ಮನೇದು ಎಕ್ಸ್ಪೀರಿಯನ್ಸಾ ಅಂತ ಬೇರೆಯವ್ರು ನೋಡಿ ಕಾಪಿ ಮಾಡಿದ್ದೀರಿ ಸರ್? ಕೆಲವೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ, ಮ್ಯಾಕ್ಸಿಮಮ್ ನೋಡಿರೋದು ಇರುತ್ತೆ.
ಪೊಲೀಸ್ ಅಂತ ಬಂದಾಗ ಫ್ಯಾನ್ಸ್ ಕೂಡ ಕಮೆಂಟ್ ಮಾಡ್ತಿದ್ದಾರೆ ಲೈವ್ ಏನಂದರೆ ಪೊಲೀಸ್ ಆಗಿರ್ತಾರೆ ಬರೀ ಫ್ಯಾಮಿಲಿ ಕಡೆ ಮಾತ್ರ ಗಮನ ಕೊಡ್ತಾರೆ, ಪೊಲೀಸ್ ಕೆಲಸ ಮಾಡಲ್ವಾ, ಪೊಲೀಸ್ ಫೈಟ್ ಜಾಸ್ತಿ ಇಲ್ಲ ಅನ್ನೋದೆಲ್ಲ ಕೇಳ್ತಿದ್ದಾರೆ. ಇನ್ನು ಇದಂಥ ಎಪಿಸೋಡ್ಗಳಲ್ಲಿ ಎಷ್ಟು ಪರ್ಸೆಂಟ್ ಪೊಲೀಸ್ಗೆ ಫೈಟ್ ಕೊಡ್ತೀರಾ? ಅಜಿತ್ ಅದಕ್ಕೆ ಎಷ್ಟು ರೆಡಿ ಆಗಿದ್ದಾರೆ? ಇದಕ್ಕೆ ನಾನು ಆನ್ಸರ್ ಕೊಟ್ಟರೆ ನಿಮಗೆ ಪ್ರಾಬ್ಲಮ್ ಇಲ್ಲ ಅಲ್ವಾ? ಥ್ಯಾಂಕ್ ಯು ಸೋ ಮಚ್ ಈ ಕ್ವಶನ್ಸ್ಗೆ. ಒಂದು ಈ ಕಮೆಂಟ್ಸ್ನ ನಾನು ತುಂಬ ನೋಡಿದ್ದೀನಿ. ನಾವು ಫಸ್ಟ್ ಮೈಂಡಲ್ಲಿ ಇಟ್ಕೊಬೇಕಾಗಿರೋದು ಶೀರ್ಷಿಕೆ ಹೆಸರು ಸರ್, ನಿನ್ನ ಜೊತೆ ನನ್ನ ಕತೆ ಅಂತ ಹೇಳ್ಬಿಟ್ಟು. ಇವಾಗ ನನ್ನ ಲೈಫು ಭೂಮಿ ಜೊತೆ ಅನ್ನೋದು ಒಂದು ಕಥೆಯ ನಿಲುವು. ಹಾಗಿರ್ಬೇಕಾದ್ರೆ ನನ್ನ ಲೈಫಲ್ಲಿ ಏನೇನಾಗುತ್ತೆ ಅದನ್ನೆಲ್ಲ ತೋರ್ಸೋದಕ್ಕೆ ಒಂದು ಕತೆ ಮಾಡ್ಕೊತೀವಿ ಬಿಟ್ರೆ, ಇವಾಗ ಪೊಲೀಸ್ ಕ್ಯಾರೆಕ್ಟರ್ ಹಾಕೊಂಡಿದ ತಕ್ಷಣ ನಾವು ಬರೀ 500 ಎಪಿಸೋಡು ಕಳ್ಳು ಹಿಡಿತೀವಿ, ಓಡಾಡ್ತೀವಿ, ಫೈಟ್ ಮಾಡ್ತೀವಿ, ಇದೇ ಆಯ್ತು ಅಂತ ಹೇಳಿದ್ರೆ ನೀವೇ ನೋಡ್ತೀರಾ ಹೇಳಿ ಸರ್? ಮತ್ತೆ ಇವಾಗ ಸಿನಿಮಾ ಅಂತ ತಗೊಂತು ಅಂತ ಹೇಳಿದ್ರು 3 ಫೈಟ್ ಇದ್ರೆ ಸಾಕು, ಅದ್ರ ಜೊತೆ ಸಾಂಗ್ಸ್ ಇರಬೇಕು, ರೊಮ್ಯಾಂಟಿಕ್ ಸೀನ್ಸ್ ಇರಬೇಕು, ಎಲ್ಲ ಪ್ಯಾಕೇಜಲ್ಲಿ ಇತ್ತು ಅಂದ್ರೆ ಜನ ಬಂದು ಕುತ್ಕೊಂಡು ನೋಡ್ತಾರೆ ಬಿಟ್ರೆ ಅಂಥದ್ದಲ್ಲ. ಅಂಡ್ ಕತೆ ಸಾರಾಂಶನೇ ಏನು ಅಂತ ಹೇಳಿದ್ರೆ, ಒಂದು ಟೋಟಲ್ ಜಾಯಿಂಟ್ ಫ್ಯಾಮಿಲಿ ಒಂದೇ ಮನೇಲಿ ಇತ್ತು ಅಂತ ಹೇಳಿದ್ರೆ ಯಾವ್ಯಾವ ಥರ ದಿನಗಳನ್ನ ಅವರು ಫೇಸ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ಕತೆ. ಸೊ ಅದೇ ಪ್ರಕಾರ ಕಥೆಯಲ್ಲಿ ಸ್ಟೋರಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅಷ್ಟೇ. ಸರ್ ನಿಮಗೆ ಮಾಸ್ ಆಗಿ ನಾನು ಫೈಟ್ ಮಾಡಬೇಕು, ಆ ಫೈಟಲ್ಲಿ ಭಾಗವಹಿಸಬೇಕು, ಅದನ್ನು ಕೊಟ್ಟರೆ ಚಾನ್ಸ್ ಕೊಟ್ಟರೆ ಅಂತ ಅನಿಸಿಲ್ವಾ? 500 ಎಪಿಸೋಡಲ್ಲಿ ಪ್ರಾಬಬ್ಲಿ ನನಗೂ ನೆನಪಿಲ್ಲ ಸರ್ ಎಷ್ಟು ಫೈಟ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ನಮಗೆ ಬೇಜಾರಾಗ್ಬಿಟ್ಟಿದೆ, ಅಂದರೆ ಫೈಟ್ ಬೇಡ ಸರ್, ಇವಾಗ ನಾರ್ಮಲ್ ಆಗಿ ಇದು ಮಾಡ್ಕೊಳ್ಳೋಣ ಅನ್ನೋ ರೇಂಜಿಗೆ ಆಗೋಗಿದೆ. ಹಂಗಾಗಿ ದಿನ ಫೈಟ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಜನನೇ ನೋಡ್ತಿಲ್ಲ ಜಾಸ್ತಿ, ಹಂಗಾಗಿ ಫೈಟ್ ಮಾಡ್ತಿಲ್ಲ ಸರ್. ಇದಕ್ಕೆ ನೀವು ಒಂದ್ಸಲಿ ಆನ್ಸರ್ ಮಾಡ್ಬಿಡಿ. ಅಲ್ಲ, ತುಂಬಾ ಪೊಲೀಸ್ ಕತೆ ಹೇಳ್ಬಿಟ್ರೆ ನಿನ್ನ ಜೊತೆ ಕ್ರೈಮ್ ಕತೆ ಹೇಳ್ಬಿಡುತ್ತೆ. ಎರಡು ಮಿಕ್ಸ್ ಮಾಡಿ ಮಾಡಬೇಕು. ಸೊ ಹಾಗೆ ಹೋಗ್ತಿದೆ. ಓಕೆ, ಹಾಗೆ ನೀನು ನಮ್ಮ ರೈಟ್ರಿಗೆ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕು. ಇಷ್ಟೆಲ್ಲ ಕೂತ್ಕೊಂಡು ಇಷ್ಟು 500 ಎಪಿಸೋಡ್ ಆಗಿದೆ, ನಮ್ಮ ರೋನ್ ಆಗಿದೆ ಅಂದರೆ ಅದಕ್ಕೆ ಮೊದಲು ನಮ್ಮ ರೈಟ್ರು ಮುಖ್ಯ ಆಗ್ತಾರೆ. ಕಾವ್ಯ ಅಂತ ರೈಟ್ರ್ ಹೆಸರು, ಸ್ಕ್ರೀನ್ ಪ್ಲೇ ಬರೀತಿದ್ದಾರೆ. ಸೊ ಅವರೇ ಮುಖ್ಯ ಕಾರಣ ಇದಕ್ಕೆಲ್ಲ. ಓಕೆ, ಒಂದು ನಿಮಿಷ. ಈ ಕತೆಗೆ ಪ್ರಮುಖವಾಗಿ ಏನಂದರೆ, ಈಗ ಎಲ್ರಿಗೂ ಗೊತ್ತು, ಇವತ್ತೆಲ್ಲ ಅಪಾರ್ಟ್ಮೆಂಟ್ ಕಲ್ಚರ್ ಜಾಸ್ತಿ ಆಗಿದೆ. ಸೊ ಅಂಥದ್ರಲ್ಲಿ ಒಂದು ಫ್ಯಾಮಿಲಿ ತುಂಬಿರುವಂಥ ಒಂದು ಕತೆ ಬರ್ತಾ ಇರೋದ್ರಿಂದ ಜನಗಳಿಗೆ ಅದು ತುಂಬ ಇಷ್ಟ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅದೇ ಅದು ಜನ ತುಂಬ ಎಂಜಾಯ್ ಮಾಡ್ತಾರೆ. ಈ ಥರನೇ ಒಂದು ಫ್ಯಾಮಿಲಿ ಕತೆಗೆ ಒಂದು ಬೇರೆ ರೀತಿಯಲ್ಲಿ ಒಂದು ತೊಗೊಂಡೋಗುತ್ತೆ. ಜನಗಳ ಕಲ್ಚರ್ ಆಯಿತು, ಅವ್ರ ಮನೇಲಿ ಒಂದು ಭಾವನೆಗಳಾಯಿತು. ಯಾಕಂದ್ರೆ ನೋಡ್ಬೇಕಾದ್ರೆ ಅನ್ಸುತ್ತೆ, ನಮ್ಮ ಈಗ ನೋಡಿ 3 ಜನ ಇರುವಂಥ ಕುಟುಂಬದಲ್ಲಿ ನೋಡ್ಬೇಕಾದ್ರೆ ನಾವೆಲ್ಲ ಒಟ್ಟಿಗೆ ಇರಬೇಕು ಅನ್ನೋ ಥರ ಒಂದು ಭಾವನೆಗಳು ಬರುತ್ತೆ. ಸೊ ಅದು ಈ ಕತೆಗೆ ನಮ್ಮ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಅದೇ ರಾಮ್ ಹೇಳಿದ್ರೆ ನಾನು ಹಾಗೆ ಕಂಟಿನ್ಯೂ ಮಾಡ್ತೀನಿ. ಎಲ್ಲರ ಕುಟುಂಬದಲ್ಲೂ ಎಲ್ಲ ಥರದ ವೇರಿಯೇಷನ್ಸ್ ಗ್ರಾಫ್ ಇದ್ದೇ ಇರುತ್ತೆ. ಏನೋ ಒಂದು ಕಷ್ಟ, ಸುಖ, ದುಃಖ, ಸಂತೋಷ, ಖುಷಿ, ಎಲ್ಲ ಕುಟುಂಬಗಳಲ್ಲಿ ನಡೆಯುವಂತಹ ಸನ್ನಿವೇಶಗಳನ್ನು ನಮ್ಮ ಕಥೆಯಲ್ಲಿ ತಂದಿದ್ದಾರೆ. ಹಾಗಾಗಿ ಎಲ್ರಿಗೂ ನಿಮ್ಮ ಜೊತೆ ನನ್ನ ಕತೆ ಜಾಸ್ತಿ ಹತ್ರ ಆಗಿದೆ, ಜಾಸ್ತಿ ಇಷ್ಟ ಆಗಿದೆ ಅಂದರೆ ಮೇ ಬಿ ಇದು ಒಂದು ಕಾರಣ ಅಂತ ಹೇಳ್ಬೋದು. ಆ್ಯಂಡ್ ನಾಟ್ ಓನ್ಲಿ ಆನ್ ಸ್ಕ್ರೀನ್, ನಾವು ಆಫ್ ಸ್ಕ್ರೀನಲ್ಲೂ ಅಷ್ಟೇ ನಾವೆಲ್ಲ ಒಂಥರ ಒಂದು ಫ್ಯಾಮಿಲಿಯರ್ ಅವ್ರ ಥರ. ಬೆಳಿಗ್ಗೆ ಬಂದು ಒಬ್ರ ಕಾಲೊಬ್ರು, ಈ ಭೂಮಿ ಅಷ್ಟು ಸೀರಿಯಸ್ ಆಗಿರೋದು ಹಿಂಗಿಲ್ಲ. ಮಹಾನ್ ತರಲೆ ಈ ಹುಡುಗಿ, ಎಲ್ಲರೂ ತಮಾಷೆ ಮಾಡಿಕೊಂಡು ನಗ್ನಗ್ತಾ ಇರ್ತಾಳೆ. ಆ್ಯಂಡ್ ಎಲ್ಲರೂ ಅಷ್ಟೇ, ನಾವೆಲ್ಲರೂ ಖುಷಿಯಾಗಿ ಕೆಲಸ ಮಾಡ್ತಿರೋದ್ರಿಂದನೇ ಈ 500 ಕಂತುಗಳು ಹೇಗೆ ನಾವು ಇದನ್ನು ರೀಚ್ ಆದ್ವಿ ಅಂತ ನಮ್ಗೆ ಅನ್ನಿಸ್ತಾನೆ ಇಲ್ಲ, ಕಷ್ಟ ಅಂತ ಅನ್ನಿಸ್ಲಿಲ್ಲ. ಅಷ್ಟು ಖುಷಿಯಿಂದ ಕೆಲಸ ಮಾಡಿರೋದಕ್ಕೆ ನಾವು ಹಿಂಗೆ ಕಣ್ಮುಚ್ಚಿ ತೆಗೆಯೋಷ್ಟರಲ್ಲಿ 500 ಆಗೋಯ್ತಾ ಅನ್ನೋ ಥರ ಅನ್ನಿಸ್ತೀವಿ ನಮಗೆ. ಮೇ ಬಿ ಯಾವುದೋ ಒಂದು ರೀಸನ್ ಇರ್ಬೋದು. ಎಸ್, ಹೋಪ್ಫುಲಿ ಕ್ವಶನ್ ಅಂಡ್ ಆನ್ಸರ್ ರೌಂಡು ಇಲ್ಲಿಗೆ ಮುಗಿಸಿ ಈ ಒಂದು 500ರ ಸಂಭ್ರಮದ ಒಂದು ಮೂಮೆಂಟ್ ಏನಿದೆ, ಈ ಸ್ವೀಟ್ ಮೂಮೆಂಟ್ನ ಕೇಕ್ ಕಟಿಂಗ್ ಒಂದಿಗೆ ಇನ್ನಷ್ಟು ಜಾಸ್ತಿ ಮಾಡ್ಕೊಳ್ಳೋಣ. ಸೊ ದಯವಿಟ್ಟು ಎಲ್ಲರೂ ಕೇಕ್ ಕಟಿಂಗ್ ಹತ್ರ ಬನ್ನಿ. ಆ್ಯಂಡ್ ಸೈಮಲ್ಟೇನಿಯಸ್ ಆಗಿ ಸುರಭಿ ಭಾರದ್ವಾಜ್ ಅವ್ರ ಕಡೆಯಿಂದ ಶೀರ್ಷಿಕೆ ಗೀತೆ ಒಂದಿದೆ, ಪ್ಲೀಸ್ ಎಂಜಾಯ್ ಮಾಡ್ಬೇಕು ಎಲ್ಲರೂ. ಒಂದು ನಿಮಿಷ.